ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯರೇ, ನಾವು ಈ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಗೆ ಸುಮಾರು 4 ವಿಡಿಯೋಗಳಲ್ಲಿ ಒಂದು 23 ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಜಾಗ್ರಫಿಗೆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ವಿ. ಇವತ್ತು ಅದರ ಮುಂದುವರೆದ ಭಾಗ ಅಂದ್ರೆ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ 5ನೇ ಭಾಗ. ಇವತ್ತು ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಇಕಾಲಜಿಗೂ ಕೂಡ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನು ತಗೊಂಡು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ರಿ, ಇದು ಯಾವ ಎಕ್ಸಾಮ್ ಅಲ್ಲಿ ಅಥವಾ ಯಾವ ಪೇಪರ್ ತಗೊಂಡು ನೀವು ಬಿಡಿಸ್ತಾ ಇದ್ರಿ ಅಂತ ಕೇಳ್ತಾ ಇದ್ರಿ. ಇದು ಇದೇ ಕಳೆದ ವರ್ಷ ನಡೆದಂತಹ RSI 2020 ಆ ಪ್ರಶ್ನೆ ಪತ್ರಿಕೆಯಲ್ಲೇ ತಗೊಂಡು ನಾನು ಈ ಕ್ವಶನ್ ತೆಗಿತಾ ಇದ್ದೀನಿ. ಸುಮಾರು ಒಂದು 40 ರಿಂದ 45 ಪ್ರಶ್ನೆಗಳು ಅಲ್ಲಿ ಈ ಇಕಾಲಜಿ ಮತ್ತು ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದಾವೆ. ನಾನು ಇಲ್ಲಿವರೆಗೂ ಚರ್ಚೆ ಮಾಡ್ತಾ ಇರೋದು ಮತ್ತು ನಾನು ಈಗ ಡಿಸ್ಕಷನ್ ಮಾಡ್ತಾ ಇರುವಂತ ಕ್ವಶನ್ ಪೇಪರ್ ಅದೇ. ಸೊ ಆದ್ಮೇಲೆ ಇನ್ನ ಮುಂದೆ ಏನ್ ಪ್ರಶ್ನೆ ಇದೆ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನ ಮರೆಯದೆ ಕ್ಲಿಕ್ ಮಾಡ್ರಿ. ನನ್ನ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪೋದಕ್ಕೆ ಸಾಧ್ಯ ಆಗ್ತದ. ಎಸ್ ಆದ್ಮೇಲೆ ಇವತ್ತಿನ ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ ಈ ರೀತಿಯಾಗಿದೆ, ಸರಿಯಾಗಿ ಗಮನಿಸಿ. 24ನೇ ಪ್ರಶ್ನೆ, ಕಿರಿದಾದ ಮುಖವನ್ನು ಹೊಂದಿರುವ ದೊಡ್ಡ ಜಲಾಶಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಕಿರಿದಾದ ಮುಖವನ್ನು ಹೊಂದಿರುವ ದೊಡ್ಡ ಜಲಾಶಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸ್ಟ್ರೀಟ್, ಬಿ ಕೇಪ್ ಅಥವಾ ಸಮುದ್ರದಲ್ಲಿ ಚಾಚಿರುವ ಭೂಭಾಗ, ಸಿ ಕೊಲ್ಲಿ, ಡಿ ಎಡಬದಿಯಲ್ಲಿ ನೀರಿನೊಂದಿಗೆ ಭೂಮಿಯ ಕಿರಿದಾದ ಪಟ್ಟಿ ಅಥವಾ ಇಸ್ತಮಸ್ ಅಥವಾ ಐಸ್ತಮಸ್ ಅಂತಂದೇಳಿ. ಎ ಲಾರ್ಜ್ ವಾಟರ್ ಬಾಡಿ ವಿತ್ ಎ ನ್ಯಾರೋ ಮೌತ್ is called. A large water body with a narrow mouth is called a street, B cape, C gulf, D isthmus ಅಂತೇಳಿ. ಇಲ್ಲಿ ನೋಡ್ರಿ, ಈ ಪ್ರಶ್ನೆ ಕೇಳಿರುವ ಉದ್ದೇಶ ಏನಪ್ಪಾ ಅಂದ್ರೆ, ಇದುವರೆಗಿನ ಕೆಲವೊಂದು ಜಲಸಂಧಿಗಳಾಗಿರ್ಬೋದು, ಗಲ್ಫ್ಗಳಾಗಿರ್ಬೋದು ಅಥವಾ ಈ ಐಸ್ತಮಸ್ ಆಗಿರ್ಬೋದು, ಇಲ್ಲಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಈಗೇನು ಪ್ರಶ್ನೆ ಕೇಳಿದಾನೆ ನೋಡ್ರಿ, ಯಾವ್ದಕ್ಕೆ ಸಂಬಂಧಪಟ್ಟ ಹಾಗೆ ಕೇಪ್ ಅಂತಂದೇಳಿ ಪ್ರಶ್ನೆ ಕೇಳಿದಾನೆ. ಇಲ್ಲಿ 4 ಆಪ್ಷನ್ಗಳನ್ನ ಇಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಇದುವರೆಗೆ ಈಗ ಕೇಪ್ ಅಂತಂದ್ರೆ ಯಾರಿಗೂ ನೋಡ್ಲಿಕ್ಕೆ ಮತ್ತು ನೋಡ್ಕೊಂಡ ತಕ್ಷಣ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇರ್ಲಿಕ್ಕಿಲ್ಲ. ಇನ್ನ ಕನ್ನಡ ಮೀಡಿಯಂದೊಳಗೆ ಓದಿ ಬಂದು ಅದು ಇಂಗ್ಲಿಷ್ ನೋಡ್ತಾ ಇರೋರಿಗೆ ತುಂಬಾ ಕಷ್ಟ ಆಗ್ತದೆ. ಮೊದಲನೇ ಆಪ್ಷನ್ ಸ್ಟ್ರೀಟ್ ಅಂತದ. ಸ್ಟ್ರೀಟ್ ಈಸ್ ನಥಿಂಗ್ ಬಟ್ ಜಲಸಂಧಿ. ಜಲಸಂಧಿಗಳು ಅಂತಂದ್ರೆ ಇದುವರೆಗೆ ಇಲ್ಲಿ ಇವನ್ ಯಾಕೆ ಇಲ್ಲಿ ಅರ್ಥೈಸ್ಕೊಳ್ಳೋದಕ್ಕೆ ನಮಗೆ ಪ್ರಶ್ನೆ ಕೊಟ್ಟಿದ್ದೇನೆ ಅಂತಂದ್ರೆ, ಇದುವರೆಗೆ ನಾವು ಜಲಸಂಧಿಗಳಂತಂದ್ರೆ ಆಲ್ರೆಡಿ ಕಂಠಪಟ್ಟ ಮಾಡಿದ್ವಿ. ಮಲಾಕಾ ಜಲಸಂಧಿ, ಬೇರಿಂಗ್ ಜಲಸಂಧಿ, ಜಿಬ್ರಾಲ್ಟರ್ ಜಲಸಂಧಿ, ಆಮೇಲೆ ಕುಕ್ ಜಲಸಂಧಿ, ತಾಸ್ಮಾನಿಯಾ ಜಲಸಂಧಿ, ಇವೆಲ್ಲವುಗಳು ಯಾವ್ಯಾವ ರಾಷ್ಟ್ರಗಳನ್ನ ಬೇರ್ಪಡಿಸುತ್ತವೆ ಅನ್ನೋದ್ರ ಮೇಲೆ ಇದುವರೆಗೆ ಪ್ರಶ್ನೆ ಕೇಳ್ತಾ ಇದ್ದ. ಆದ್ರೆ ಜಲಸಂಧಿ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಪ್ರಶ್ನೆ ಕೇಳ್ತಿಲ್ಲ. ಅಂದ್ರೆ ಈ ಪ್ರಶ್ನೆ ಮೇಲೆ ಮುಂದಿನ ದಿನಮಾನಗಳಲ್ಲಿ ಪ್ರಶ್ನೆ ಪತ್ರಿಕೆ ತೆಗೆಯುವ ಕಾನ್ಸಂಟ್ರೇಷನ್ ಯಾವ ಕಡೆ ಇದೆ ಅಂತಂದ್ರೆ, ನಮ್ಗೆ ಇನ್ಮೇಲಿನ ಪ್ರಶ್ನೆಗಳು ಏನಾಗ್ತವೆ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ನಾಲೆಡ್ಜ್ ಬೇಸ್ಡ್ ಅಂದ್ರೆ ಕಂಠಪಟ ಮಾಡಿರುವಂತಹ ಉತ್ತರ ಬರುವಂತಹ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಈ ತರದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ದಯವಿಟ್ಟು ಒಂದ್ ಸ್ವಲ್ಪ ನಾವು ಅಭ್ಯಾಸವನ್ನ ಮಾಡುವಂತಹ ಸಂದರ್ಭದೊಳಗ ವಿಷಯಗಳನ್ನ ಸಮಗ್ರವಾಗಿ ಓದಿ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗಿರ್ಬೇಕು. ಈಗ ಒಂದೊಂದೇ ಆಪ್ಷನ್ ಅನ್ನು ನಾನು ಅರ್ಥೈಸ್ತೀನಿ, ಇದಕ್ಕೆ ಉತ್ತರ ಯಾವ್ದು ಸರಿಯಾಗುತ್ತೆ ಅನ್ನೋದು ನೀವೇ ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು. ಈಗ ಮೊದಲನೇ ಆಪ್ಷನ್ ಇದೆ ಸ್ಟ್ರೀಟ್ ಅಂತ ಹೇಳಿ, ಹೌದಾ? ಇಲ್ಲಿ ಸ್ಟ್ರೀಟ್ ಅಂತಂದ್ರೆ ಅರ್ಥ ಜಲಸಂಧಿ ಅಂತಂದೇಳಿ. ಈ ಜಲಸಂಧಿ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಸ್ವಲ್ಪ ಡಯಾಗ್ರಾಮ್ ಮೂಲಕ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ, 2 ಅತಿ ದೊಡ್ಡ ಭೂರಾಶಿ ಇದೆ ಅಂತ ತಿಳ್ಕೊಂಡು, 2 ಅತಿ ದೊಡ್ಡ ಭೂರಾಶಿ, ಇಲ್ಲೊಂದು ಭೂಪ್ರದೇಶದ, ಇಲ್ಲೊಂದು ಭೂಪ್ರದೇಶದ. ಈ ಭೂಪ್ರದೇಶದ ಇಕ್ಕಟ್ಟಾದ ಜಾಗದೊಳಗ ನೀರ್ ಹಾದು ಹೋಗಿತ್ತು ಅಂತ ತಿಳ್ಕೊಂಡು, ಈ 2 ಭೂಪ್ರದೇಶದ ಇಕ್ಕಟ್ಟಾದ ಜಾಗದಲ್ಲಿ ನೀರ್ ಹಾದು ಹೋಗಿತ್ತು ಅಂತಂದ್ರೆ ಇದಕ್ಕೆ ನಾವು ಜಲಸಂಧಿ ಅಂತ ಕರಿತೀವಿ ಅಥವಾ ಸ್ಟ್ರೀಟ್ ಅಂತ ಕರಿತೀವಿ. ನೆನ್ಪಿಟ್ಕೊಳಕ್ ಸಾಧ್ಯ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮಲಾಕ್ಕಾ ಜಲಸಂಧಿ ಅಂತ ಬರ್ತದ, ಮಲೇಷ್ಯಾ ಮತ್ತು ಇಂಡೋನೇಷ್ಯಾಗಳನ್ನ ಬೇರ್ಪಡಿಸ್ತಕ್ಕಂಥದ್ದು. ಬೇರಿಂಗ್ ಜಲಸಂಧಿ ಅಂತ ಬರ್ತದ, ರಷ್ಯಾ ಮತ್ತು USA ಅಥವಾ ಕೆನಡಾಗಳನ್ನ ಬೇರ್ಪಡಿಸ್ತಕ್ಕಂಥದ್ದು. ಆಮೇಲೆ ಕುಕ್ ಜಲಸಂಧಿ ಅಂತ ಬರ್ತದ, ಉತ್ತರ ನ್ಯೂಜಿಲೆಂಡ್ ಮತ್ತು ದಕ್ಷಿಣ ನ್ಯೂಜಿಲೆಂಡ್ ಗಳನ್ನ ಬೇರ್ಪಡಿಸುತ್ತೆ. ಜೊತೆಗೆ ತಾಸ್ಮಾನಿಯಾ ಜಲಸಂಧಿ ಅಂತ ಬರ್ತದ, ಈ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಗಳನ್ನ ಬೇರ್ಪಡಿಸ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಮೊಜಾಂಬಿಕ್ ಜಲಸಂಧಿ ಅಂತ ಬರ್ತದ. ಈ ಮೊಜಾಂಬಿಕ್ ಜಲಸಂಧಿ ಆಫ್ರಿಕಾ ಖಂಡ ಮತ್ತು ಮಡಗಾಸ್ಕರ್ ದ್ವೀಪವನ್ನ ಪ್ರತ್ಯೇಕಿಸುತ್ತೆ.
ಈ ರೀತಿಯಾಗಿ ಯಾವ್ಯಾವ ಜನಸಂಧಿಯು ಯಾವ್ಯಾವ ಭೂ ಪ್ರದೇಶಗಳನ್ನ ಪ್ರತ್ಯೇಕಿಸ್ತವೆ ಅನ್ನೋದ್ರ ಮೇಲೆ ಇದುವರೆಗಿನ ಪ್ರಶ್ನೆ ಇರ್ತಾ ಇತ್ತು. ಬಟ್ ಇವಾಗ ಅವನು ಅರ್ಥೈಸ್ಕೊಳ್ಳುವಂತಹ ಪ್ರಶ್ನೆ ಕೇಳಿದ್ರು ಸ್ಟ್ರೀಟ್ ನ ಆಧಾರದಲ್ಲಿ. ಸೊ ಇದು ಸ್ಟ್ರೀಟ್ ಅಂದ್ರೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಎರಡು ಅತಿ ದೊಡ್ಡ ಭೂಪ್ರದೇಶದ ಮಧ್ಯಭಾಗದಲ್ಲಿ ಅಂದ್ರೆ ಎರಡು ಅತಿ ದೊಡ್ಡ ಭೂಪ್ರದೇಶದ ಇಕ್ಕಟ್ಟಾದ ಭಾಗದಲ್ಲಿ ನೀರು ಹಾದು ಹೋಗಿತ್ತು ಅಂತಂದ್ರೆ ಅದನ್ನು ನಾವು ಜಲಸಂಧಿ ಅಂತ ಕರೀತೇವೆ. ದೆನ್ ಎರಡನೇ ಆಪ್ಷನ್ ಏನಿದೆ ಇವಾಗ, ಎರಡನೇ ಆಪ್ಷನ್ ಕೇಪ್ ಅಂತ ಇದೆ. ಸಮುದ್ರದಲ್ಲಿ ಚಾಚಿರುವ ಭೂಭಾಗ ಅಥವಾ ಕೇಪ್ ಅಂತ ಇದೆ. ಇಲ್ಲಿ ಕೇಪ್ ಅಂದ ತಕ್ಷಣ ಸಡನ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಸಮುದ್ರದಲ್ಲಿ ಚಾಚಿರುವ ಭೂಭಾಗ ಅಥವಾ ಕೇಪ್ ಅಂದ್ರೆ, ಇಲ್ಲಿ ಕೇಪ್ ಅಂದ ತಕ್ಷಣ ಒಂದು ಪದ ಹೇಳ್ತೀವಿ ನೋಡ್ರಿ, ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿಬಿಡ್ತಾರೆ. ಈಗ ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ, ಪೋರ್ಚುಗೀಸ್ ಬರ್ಬೇಕಾದ್ರೆ ಕೇಪ್ ಆಫ್ ಗುಡ್ ಹೋಪ್ ಅನ್ನುವಂತಹ ಒಂದು ಭೂಶಿರವನ್ನ ಗುರುತಿಸಿದ್ರು ಅಂತ ಹೇಳ್ತೀವಿ. ಕೇಪ್ ಆಫ್ ಗುಡ್ ಹೋಪ್. ಗುಡ್ ಹೋಪ್ ಅಂತ ಅಂದ್ರೆ ಕೇಪ್ ಅಂದ್ರೆ ಅರ್ಥ ಇಲ್ಲಿ ಭೂಶಿರ ಅಂತ ಅರ್ಥ ಆಗ್ತದೆ. ನೆನಪಲ್ಲಿ ಭೂಶಿರ ಇದೇನಾಗಿರ್ತದ, ಸಮುದ್ರದೊಳಗೆ ಚಾಚಿಕೊಂಡಿರ್ತದಲ್ವಾ, ಈ ಸಮುದ್ರದಲ್ಲಿ ಚಾಚಿಕೊಂಡಿರುವ ಭೂಭಾಗವನ್ನ ನಾವೆಂತ ಕರಿತೀವಿ, ಕೇಪ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ರಿ, ಈ ಕೇಪ್ಗಳು ಯಾವ ಮುಂದೆ ಗೊತ್ತಾಗ್ಬಿಡ್ತದೆ. ಭಾರತದ ದಕ್ಷಿಣದ ಭಾಗ ಆಗಿರ್ಬೋದು, ಈ ಆಫ್ರಿಕಾ ಖಂಡದ ದಕ್ಷಿಣದ ಭಾಗ ಆಗಿರ್ಬೋದು, ದಕ್ಷಿಣ ಅಮೆರಿಕ ಖಂಡದ ದಕ್ಷಿಣ ಭಾಗ ಆಗಿರ್ಬೋದು, ಈ ರೀತಿಯ ಅತ್ಯಂತ ದಕ್ಷಿಣ ಭಾಗ ಮತ್ತು ಉತ್ತರದ ಭಾಗದ ಕಿರಿದಾದ ಕೆಲವೊಂದಿಷ್ಟು ಭೂಭಾಗಗಳು ಏನಾಗಿರ್ತವೆ ಸಮುದ್ರದೊಳಗೆ ಚಾಚಿಕೊಂಡಿದ್ವು ಅಂದ್ರೆ ಅವಕ್ಕ ನಾವು ಕೇಪ್ ಅಂತ ಕರಿತೀವಿ. ಸೊ ಇದನ್ನು ಕೂಡ ಉತ್ತರ ಆಗಂಗಿಲ್ಲ ಹಾಗಿದ್ರೆ. ದೆನ್ ನೆಕ್ಸ್ಟ್ ಮೂರನೇ ಆಪ್ಷನ್ ಏನಿದೆ ಇಲ್ಲಿ, ಮೂರನೇ ಆಪ್ಷನ್ ಕೊಲ್ಲಿ ಅಂತ ಇದೆ. ಮೂರನೇ ಆಪ್ಷನ್ ಕೊಲ್ಲಿ. ಇಲ್ಲಿ ಒಂದು ಸ್ವಲ್ಪ ಗಮನಿಸಿ ಬರುತ್ತೆ. ಕೊಲ್ಲಿ ಒಳಗ ನಾವು ಎರಡು ರೀತಿಯ ಒಳಗ ವಿಧವನ್ನಾಗಿ ಅರ್ಥ ಮಾಡ್ತೇವೆ, ಎರಡು ವಿಧಗಳು. ಈಗ ಫಾರ್ ಎಕ್ಸಾಂಪಲ್ ಬಂಗಾಳ ಕೊಲ್ಲಿ ಅಂತೇಳಿ ಸಮುದ್ರವನ್ನ ಕರೀತಾರೆ. ಜೊತೆಗೆ ಈ ಕೆಲವೊಂದಿಷ್ಟು ಭೂ ಪ್ರದೇಶಗಳು, ಈಗ ಒಮನ್ ಕೊಲ್ಲಿ ಅಂತೇಳಿ ಕರಿತೀವಿ. ಒಮನ್ ಕೊಲ್ಲಿಗೂ ಜೊತೆಗೆ ಬೇ ಆಫ್ ಅಂದ್ರೆ ಬಂಗಾಳ ಕೊಲ್ಲಿಗೂ ಇಲ್ಲಿ ಎರಡು ವ್ಯತ್ಯಾಸಗಳಿದಾವೆ. ಬಟ್ ಕನ್ನಡದೊಳಗೆ ನಾವು ಪದ ಬಳಕೆ ಮಾಡೋದು ಕೊಲ್ಲಿ ಎನ್ನುವುದು ಒಂದೇ ಪದ, ಆದ್ರೆ ಕೊಲ್ಲಿಗಳಲ್ಲಿ ಎರಡು ವಿಧಗಳಿರ್ತವೆ. ಬಟ್ ಇದನ್ನ ಇಂಗ್ಲಿಷ್ ಒಳಗೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಇದ್ರೊಳಗ ಒಂದು ಬೇ ಅಂತ ಬರ್ತದ, ಇನ್ನೊಂದು ಗಲ್ಫ್ ಅಂತ ಬರ್ತದ. ಈಗ ನಮ್ಗೆ ಆನ್ಸರ್ ಇದ್ರೊಳಗೆ ಆಪ್ಷನ್ ಒಳಗೆ ಏನ್ ಕೊಟ್ಟಿದ್ದಾನೆ, ಗಲ್ಫ್ ಅಂತ ಕೊಟ್ಟಿದ್ದಾನೆ ಒಂದು ಆಪ್ಷನ್ ಒಳಗೆ. ಮೂರನೇ ಆಪ್ಷನ್ ಗಲ್ಫ್ ಅಂತಿದೆ, ಬಟ್ ಬೇ ಅಂತ ಗೊತ್ತಿಲ್ಲ. ಈ ಕೊಲ್ಲಿಗಳು ಅಂತಂದ್ರೆ ಬೇ ಅಂದ್ರೇನು, ಗಲ್ಫ್ ಅಂದ್ರೇನು ತಿಳ್ಕೊಳ್ಳೋದಾದ್ರೆ ನೆನಪಲ್ಲಿ ಈ ಬೇ ಅಂತಂದ್ರೆ ಅರ್ಥ ಏನು, ಈ ಮೂರು ಕಡೆಯಿಂದ ಭೂಭಾಗ ಇದ್ದು ಒಂದು ಕಡೆ ಅದ್ದೊಡ್ಡ ನೀರಿನ ರಾಶಿ ಇತ್ತು ಅಂತಂದ್ರೆ ಅದಕ್ಕೆ ಬೇ ಅಥವಾ ಕೊಲ್ಲಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಗಮನಿಸ್ತೀವಿ, ಈ ಭಾಗದಲ್ಲಿ ಬೇ ಆಫ್ ಬೆಂಗಾಲ್ ಇದೆ ಹೌದಾ, ಈ ಭಾಗದಲ್ಲಿ ಬಾಂಗ್ಲಾದೇಶದ ಇಲ್ಲೆಲ್ಲ ಮಾಲ್ಡೀವ್ಸ್ಗಳಿದಾವೆ, ಮಲೇಷ್ಯಾ, ಇದೆಲ್ಲ ಇಂಡೋನೇಷ್ಯಾ, ಈ ತರ ಎಲ್ಲ ರಾಷ್ಟ್ರಗಳಿದಾವೆ. ಅಂದ್ರೆ ಈ ಮೂರು ಭಾಗದಲ್ಲಿ ಏನದಪ್ಪ ಅಂದ್ರೆ ಭೂಮಿ ಅದ, ಈ ಭಾಗದಲ್ಲಿ ಏನದ ಅತಿ ದೊಡ್ಡ ನೀರಿನ ಜಲರಾಶಿ ಇದೆ. ಈ ರೀತಿಯಾದಂತಹ ನೀರಿನ ಜಲರಾಶಿ ಮೂರು ಕಡೆ ಭೂಮಿ ಇತ್ತಂದ್ರೆ ಅದಕ್ಕೆ ನಾವು ಬೇ ಅಂತ ಕರೀತಿರ್ತೇವೆ. ಬೇ ಅಂತ ಕರೀತೇವೆ. ಈ ಬೇ ಅಂದ್ರೆ ಅರ್ಥ ಈ ರೀತಿಯಾಗಿ ಮೂರು ಕಡೆ ಭೂರಾಶಿ, ಒಂದ್ ಕಡೆ ಅದ್ದೊಡ್ಡ ನೀರಿನ ಭಾಗ ಇತ್ತು ಅಂದ್ರೆ ಅದಕ್ಕೆ ನಾವು ಬೇ ಅಥವಾ ಕೊಲ್ಲಿಗಳಂತ ಕೂಡ ಕರಿತಿರ್ತೇವೆ. ಕೊಲ್ಲಿ ಒಳಗ ಬೇ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನೊಂದು ನಾವೆಲ್ಲಿ ನೆನ್ಪಿಟ್ಕೋಬೇಕು, ಪ್ರಪಂಚದಲ್ಲಿ ಅತಿ ದೊಡ್ಡ ಕೊಲ್ಲಿ ಅಥವಾ ಈ ರೀತಿಯ ಬೇ ಅಂತ ಬಂದಾಗ ಅದು ಬಂಗಾಳ ಕೊಲ್ಲಿ ನಾವು ಕರಿತೀವಿ ನೋಡಿ, ಬೇ ಆಫ್ ಬೆಂಗಾಲ್. ಬೇ ಆಫ್ ಬೆಂಗಾಲ್ ಏನೈತಲ್ಲ ಇದು ಪ್ರಪಂಚದ ಅತಿ ದೊಡ್ಡ ಜಲ ಅಥವಾ ಜಲಕೊಲ್ಲಿ ಅಥವಾ ಬೇ ಆಗಿರ್ತಕ್ಕಂಥದ್ದು. ಸೊ ನೆನ್ಪಿಟ್ಕೊಳಕ್ ಸಾಧ್ಯ ಆಗ್ಬೇಕು. ಇನ್ನ ಗಲ್ಫ್ ಅಂತ ಬಂದಾಗ ಈ ಗಲ್ಫ್ ಅಂದ್ರೆ ಅರ್ಥ ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಗಲ್ಫ್ ಅಂದ್ರೆ ಎರಡು ಅತಿ ದೊಡ್ಡ ಭೂಮಿಯ ರಾಶಿ ಇರ್ತದೆ, ಅತಿ ದೊಡ್ಡ ಭೂರಾಶಿ ಇದ್ದು, ಈ ಅತಿ ದೊಡ್ಡ ಭೂರಾಶಿ ಮೇಲೆ ಇಲ್ಲೊಂದು ಅತಿ ದೊಡ್ಡ ನೀರಿನ ಭೂರಾಶಿ ಇರ್ತದ, ಜಲರಾಶಿ ಇರ್ತದೆ, ಈ ಕಡೆ ಕೂಡ ಅತಿ ದೊಡ್ಡ ನೀರಿನ ಜಲರಾಶಿ ಇರ್ತದೆ ಅಂತ ತಿಳ್ಕೊಳ್ರಿ. ಈ ಜಲರಾಶಿ ಒಳಗ ನೀರ್ ಏನಾಗ್ತಿರ್ತದ ಈ ರೀತಿ ಹರಿದುಕೊಂಡು ಹೋಗುವಂತ ಸಂದರ್ಭದೊಳಗ ಇದು ಭೂಮಿ ಮೇಲೆ ಹಾಗೆ ಇರ್ತದ, ಬಟ್ ಒಳಗಡೆ ಏನಾಗಿರ್ತದಪ್ಪ ಅಂದ್ರೆ ನೀರು ಹಾದೋಗ್ಬಿಟ್ಟಿರ್ತದೆ, ಎಲ್ಲ ಸವರ್ಕೊಂಡು ಏನಾಗಿರ್ತದೆ ಇಲ್ಲಿಯವರೆಗೂ ವಿಶಾಲವಾಗಿ ನೀರು ಹಾದ್ಕೊಂಡ್ಬಿಟ್ಟಿರ್ತದ. ಸೊ ಈ ರೀತಿಯಾಗಿ ವಿಶಾಲವಾಗಿ ನೀರು ಹಾದ್ಕೊಂಡಿದ್ದು ಮುಂಭಾಗದಲ್ಲಿ ಕಿರಿಯವಾದ ಮುಖಭಾಗ ಒಂದಿತ್ತಂದ್ರೆ ನಾವು ಅದಕ್ಕೆ ಏನಂತ ಕರಿತಿರ್ತೀವಿ ಅಂತಂದ್ರೆ ಕೊಲ್ಲಿ ಅಂತಂದೇಳಿ ಕರಿತಿರ್ತೇವೆ. ಸೊ ಈಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೇನೆ. ಅತಿ ದೊಡ್ಡ ನೀರಿನ ರಾಶಿ ಅತಿ ಸಣ್ಣ ಮುಖವನ್ನ ಹೊಂದಿತ್ತು ಅಂತಂದ್ರೆ ಅದಕ್ಕೆ ಕೊಲ್ಲಿ ಅಥವಾ ಗಲ್ಫ್ ಅಂತ ಕರಿತೀವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇದು ಅಂತೇಳಿ ಆಗಿರ್ತಕ್ಕಂಥದ್ದು. ಸೊ
ಇಲ್ಲಿ ಅತಿ ಕಿರಿಯದಾದಂತಹ ಮುಖವನ್ನು ಹೊಂದಿದ್ದು ಅತಿ ಹೆಚ್ಚಿನ ಜಲರಾಶಿಯನ್ನು ಹೊಂದಿತ್ತು ಅಂದ್ರೆ ಅದಕ್ಕೆ ನಾವು ಗಲ್ಫ್ ಅಥವಾ ಕೊಲ್ಲಿ ಅಂತ ಕರಿತೀವಿ. ಇನ್ನೊಂದು ಅರ್ಥದೊಳಗ ಕೊಲ್ಲಿ ಅಂತಂದ್ರೆ 3 ಭಾಗಗಳಲ್ಲಿ ಭೂಮಿ ಇದ್ದು ಒಂದು ಭಾಗದಲ್ಲಿ ನೀರಿತ್ತು ಅಂತಂದ್ರೆ ಅದಕ್ಕೂ ಕೂಡ ಕೊಲ್ಲಿ ಅಂತೀವಿ. ಬಟ್ ಇಂಗ್ಲಿಷ್ ಒಳಗೆ ಅದಕ್ಕೆ ಪರ್ಟಿಕ್ಯುಲರ್ಲಿ ಬೇ ಅಂತ ಕರಿತೀವಿ. ಈ ರೀತಿಯಾದಂತಹ ಭೂಭಾಗ ಇತ್ತಂದ್ರೆ ಇಂಗ್ಲಿಷ್ ಒಳಗೆ ಪರ್ಟಿಕ್ಯುಲರ್ಲಿ ಗಲ್ಫ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಕೆಲವೊಂದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಆಮೇಲೆ ಇನ್ನೊಂದು ಬರ್ತದ ಐಸ್ತಮಸ್ ಅಂತ ಬರ್ತದ. ಐಸ್ತಮಸ್ ಅಥವಾ ಇಸ್ತಮಸ್ ಅಂತ ಬರ್ತದ. ಈ ಇಸ್ತಮಸ್ ಅಥವಾ ಐಸ್ತಮಸ್ ಅಂದ್ರೆ ಅರ್ಥ ಏನು ಅಂದ್ರೆ, ಈಗ ಇದು ಒಂದಿಷ್ಟು ಫುಲ್ ನೀರಿನ ರಾಶಿ, ಇದೊಂದಿಷ್ಟು ನೀರು, ಮತ್ತೆ ಈ ಭಾಗದಲ್ಲಿ ನೀರಿದೆ ಅಂತ ತಿಳ್ಕೊಳ್ಳೋಣ. ಇದು ನೀರಿನ ಭಾಗ, ಇದು ನೀರಿನ ಭಾಗ, ಇದೊಂದು ಸಮುದ್ರ. ಈ ಮಧ್ಯ ಭಾಗದಲ್ಲಿ ಏನಾಗಿರ್ತದ, ಒಂದಿಷ್ಟು ಭೂಮಿ ಹಾದೋಗಿರ್ತದ. ನೆನಪಲ್ಲಿ ಈ ಮಧ್ಯಭಾಗದಲ್ಲಿ ಒಂದಿಷ್ಟು ಭೂಮಿ ಹಾದೋಗಿತ್ತು ಅಂತ ತಿಳ್ಕೊಡ್ರಿ. ಎರಡೂ ಕಡೆ ಅತ್ಯಂತ ನೀರಿನ ರಾಶಿಯನ್ನ ಪ್ರತ್ಯೇಕಿಸುವ ಭೂಮಿಯ ಸೀಳು ಭಾಗವನ್ನು ನಾವು ಕರಿತೀವಿ ಇಸ್ತಮಸ್ ಅಥವಾ ಐಸ್ತಮಸ್ ಅಂತ ಕರಿತೀವಿ. ನೆನಪಲ್ಲಿ ಐಸ್ತಮಸ್ ಅಂದ್ರೆ ಅರ್ಥ ಏನು, ಎರಡೂ ಕಡೆ ಅತಿ ದೊಡ್ಡ ನೀರಿನ ರಾಶಿ ಇದ್ದು ಮಧ್ಯಭಾಗದಲ್ಲಿ ಒಂದಿಷ್ಟು ಭೂಮಿ ಹಾದು ಹೋಗಿತ್ತು ಅಂತಂದ್ರೆ ಅದಕ್ಕೆ ನಾವು ಐಸ್ತಮಸ್ ಅಂತ ಕರೆದಿರ್ತೀವಿ. ನೆನಪಲ್ಲಿ ಈ ಐಸ್ತಮಸ್ ಏನಾಗಿರ್ತದ, ಎರಡು ಅತಿ ದೊಡ್ಡ ಭೂರಾಶಿಯ ಸಂಪರ್ಕ ಕೊಂಡಿ ಆಗಿರ್ತದ. ಈ ಕಡೊಂದು ಖಂಡ ಐತಿ, ಇಲ್ಲೆಲ್ಲ ಸಮುದ್ರ ಇತ್ತು ಅಂತಂದ್ರೆ ಈ ಎರಡು ಭೂರಾಶಿಗಳನ್ನ ಸಂಧಿಸುವಂತಹ ಜಾಗ ಇದಾಗಿರ್ತದ. ಈ ರೀತಿಯ ಜಾಗ ಇತ್ತಂದ್ರೆ ಅದಕ್ಕೆ ನಾವೆಂತ ಕರಿತೀವಿ, ಐಸ್ತಮಸ್ ಅಂದ್ರೆ ಕರಿತಿರ್ತೀವಿ. ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಎರಡೂ ಭೂರಾಶಿಯನ್ನ ಅತಿ ದೊಡ್ಡ ನೀರಿನಿಂದ ಸಂಪರ್ಕಿಸುವಂತಹ ಅತಿ ಸಣ್ಣ ಭೂಭಾಗವನ್ನು ನಾವೆಂತ ಕರಿತೀವಿ, ಐಸ್ತಮಸ್ ಅಂತ ಕರಿತೀವಿ. ಸೊ ಅಷ್ಟುಗಳು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೇನೆ. ಇದಕ್ಕೆ ಉದಾಹರಣೆ ಅಂತ ಬಂದಾಗ ನೀವು ಗಮನಿಸಬಹುದು, ಇವಾಗ ಏಷ್ಯಾ ಮತ್ತು ಆಫ್ರಿಕಾದ ಮಧ್ಯೆ ಈ ಭೂಖಂಡ ಇದೆ. ಬಟ್ ಇವಾಗ ಏನಾಗಿದೆಪ್ಪ ಅಂದ್ರೆ ಈ ಭೂಖಂಡಗಳ ಮಧ್ಯಭಾಗದೊಳಗ ಒಂದಿಷ್ಟು ಕಾಲುವೆಯನ್ನ ತೆಗೆದುಬಿಟ್ಟು ಎರಡು ನೀರಿನ ರಾಶಿಯನ್ನು ಇವತ್ತು ಸಂಪರ್ಕಿಸ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಮೆಡಿಟೇರಿಯನ್ ಆಗಿರ್ಬೋದು, ಆಮೇಲೆ ಕೆಂಪು ಸಮುದ್ರ ಆಗಿರ್ಬೋದು, ಮಧ್ಯದೊಳಗ ಸುಯೇಜ್ ಕಾಲುವೆ ಇದೆ, ನೆನಪಿರ್ಬೇಕು. ಆ ಸುಯೇಜ್ ಕಾಲುವೆ ನಿರ್ಮಾಣಗೊಂಡಿರುವಂತಹ ಭಾಗ ಯಾವುದಕ್ಕೂ ಉದಾಹರಣೆ ಅಂತಂದ್ರೆ ಐಸ್ತಮಸ್ಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಜೊತೆಗೆ ಇವಾಗ ಪಾನಾಮ ಕಾಲುವೆ ಇದೆ ನೋಡ್ರಿ, ಪಾನಾಮ ಕಾಲುವೆ ನಿರ್ಮಾಣಗೊಳ್ಳುವಂತಹ ಭೂಭಾಗದೊಳಗೆ ಏನೈತಿ ನೋಡ್ರಿ, ಅಲ್ಲಿನೂ ಕೂಡ ಐಸ್ತಮಸ್ ಇರುತ್ತೆ. ಅಲ್ಲಿ ಮತ್ತೆ ಈ ಕಡೆ ಉತ್ತರ ಭಾಗ, ಇದು ಭೂಭಾಗ ಯಾವ್ದು ಉತ್ತರ ಅಮೆರಿಕ, ಈ ಕಡೆ ಇರೋದು ದಕ್ಷಿಣ ಅಮೆರಿಕ. ಇವೆರಡು ಮೊದಲೇನಾಗ್ತಾ ಇತ್ತಪ್ಪ ಅಂದ್ರೆ ಈ ಐಸ್ತಮಸ್ ನಿಂದಾಗಿ ಸಂಪರ್ಕವನ್ನ ಹೊಂದಿದ್ರು. ಆದ್ರೆ ಮಧ್ಯಭಾಗದೊಳಗೆ ಇವತ್ತೇನಿದೆ, ಪಾನಾಮ ಕಾಲುವೆಯನ್ನ ತೆಗೆದಾರೆ. ಈ ರೀತಿಯ ಕಾಲುವೆಗಳು ನಿರ್ಮಾಣ ಆಗಿರುವ ಭಾಗ ಐಸ್ತಮಸ್. ಸೊ ಇದು ಎಲ್ರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಮಗೆ ಇಲ್ಲಿ ಉತ್ತರಕ್ಕೆ ಇಲ್ಲಿ ಸ್ಪಷ್ಟ ಆಗೋದು ಯಾವುದು, ಎರಡನೇದು ಅಂದ್ರೆ ಅತಿ ಕಿರಿದಾದ ಭೂಭಾಗವನ್ನು ಹೊಂದಿದ್ದು ಅತಿ ಕಿರಿದಾದ ಮುಖವನ್ನು ಹೊಂದಿರುವ ಅತಿದೊಡ್ಡ ನೀರಿನ ಜಲಾಶಯ ಅಥವಾ ನೀರಿನ ರಾಶಿಯನ್ನು ನಾವೇನಂತ ಕರಿತೀವಿ, ಗಲ್ಫ್ ಅಂತ ಕರಿತೀವಿ. ಇವನು ಪ್ರಶ್ನೆ ಕೇಳಿದ್ದು ಕೂಡ ಇದೆ. ಮುಂದಿನ ದಿನಮಾನಗಳಲ್ಲಿ ಸ್ಟ್ರೀಟ್ ಅಂದ್ರೆ ಏನಂತ ಕೇಳ್ತಿರ್ತಾನೆ, ಬೇ ಅಂದ್ರೆ ಏನಂತ ಕೇಳ್ತಿರ್ತಾನೆ. ಸೊ ಅವನ್ನೆಲ್ಲ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಜೊತೆಗೆ ಐಸ್ತಮಸ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಅಥವಾ ಈ ಸುಯೇಜ್ ಕಾಲುವೆ, ಪಾನಾಮ ಕಾಲುವೆ ಈ ಕೆಳಗಿನ ಯಾವ ಭೂ ಲಕ್ಷಣಗಳ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಸೊ ಆತರ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ನೀವು ನೆನಪಿನಲ್ಲಿ ಇಟ್ಕೊಂಡು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಾನು. ಎಸ್, ಇನ್ನ ಈ ರೀತಿಯ ಕೊಲ್ಲಿಗಳಿಗೆ ಕೆಲವೊಂದು ಉದಾಹರಣೆ ಕೊಡೋದಾದ್ರೆ ಅಥವಾ ಗಲ್ಫ್ಗಳಿಗೆ ಉದಾಹರಣೆ ಕೊಡೋದಾದ್ರೆ ಇಸ್ತಮಸ್ ಅಂದ್ರೆ ಗೊತ್ತಾಯ್ತು, ಜಲಸಂಧಿ ಅಂದ್ರೆ ಗೊತ್ತಾಯ್ತು. ಈಗ ಬೇ ಅಂತ ತಕ್ಷಣ ಬೇ ಆಫ್ ಬೆಂಗಾಲ್ ಅಂತ ಬಂತು. ನಿಮ್ಮ ಬೇ ಮತ್ತು ಗಲ್ಫ್ಗಳಂತ ಬಂದಾಗ ಪ್ರಪಂಚದ ಅತಿದೊಡ್ಡ ಬೇ ಅಂತಂದ್ರೆ ದಟ್ ಈಸ್ ಬೇ ಆಫ್ ಬೆಂಗಾಲ್. ಇವುಗಳ ಜೊತೆಗೆ ಇಲ್ಲೊಂದಿಷ್ಟು ಪರ್ಷಿಯನ್ ಬೇ ಅಂತ ಬರ್ತದ, ಪರ್ಷಿಯನ್ ಬೇ ಅಥವಾ ಪರ್ಷಿಯನ್ ಕೊಲ್ಲಿ ಅಂತ ಕರಿತೀವಿ ನೋಡ್ರಿ. ಆ ರೀತಿಯಾದಂತಹ ಒಂದಿಷ್ಟು ಭಾಗ ನಾಳೆ ಅಥವಾ ಈ ಒಂದು ವಾರದೊಳಗ ಒಂದು ದಿನ ನೀಟಾಗಿ ನಾನು ವರ್ಲ್ಡ್ ಮ್ಯಾಪ್ ರೀಡ್ನೊಳಗ ಇವೆಲ್ಲವನ್ನ ಗುರುತಿಸಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ. ಒಂದು ವಿಡಿಯೋ ಮಾಡ್ತೇನೆ, ಮ್ಯಾಪ್ ರೀಡಿಂಗ್ಗೋಸ್ಕರ ವಿಡಿಯೋ ಮಾಡ್ತೇನೆ. ಆ ವಿಡಿಯೋ ಮಾಡಿ ಎಲ್ಲೆಲ್ಲಿ ಜಲಸಂಧಿಗಳಿದಾವೆ, ಎಲ್ಲೆಲ್ಲಿ ಕೊಲ್ಲಿಗಳಿದಾವೆ, ಎಲ್ಲೆಲ್ಲಿ ಗಲ್ಫ್ಗಳಿದಾವೆ ಅನ್ನೋದನ್ನ, ಜೊತೆಗೆ ಎಲ್ಲೆಲ್ಲಿ ಜಲಸಂಧಿಗಳು ಒಂದೊಂದೊಂದು ಭೂಪ್ರದೇಶವನ್ನ ಪ್ರತ್ಯೇಕಿಸ್ತವೆ, ಅವುಗಳ ಎಲ್ಲದರ ಬಗ್ಗೆನೂ ಒಂದು ಸಾರಿ ನಾನು ನಿಮ್ಗೆ ವಿಡಿಯೋದ ಮೂಲಕ ಡಿಟೇಲ್ ಆಗಿ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದನ್ನ ಮತ್ತೊಂದಿಷ್ಟು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇನ್ನ ಗಲ್ಫ್ ಅಂತ ಬಂದಾಗ ಪ್ರಪಂಚದ ಅತಿದೊಡ್ಡ ಗಲ್ಫ್ ಅಂತಂದ್ರೆ ಅಥವಾ ಕೊಲ್ಲಿ ಅಂತಂದ್ರೆ ದಟ್ ಈಸ್ ಮೆಕ್ಸಿಕೋ ಗಲ್ಫ್ ಅಥವಾ ಮೆಕ್ಸಿಕೋ ಕೊಲ್ಲಿ. ಮೆಕ್ಸಿಕೋ ಕೊಲ್ಲಿ ಅಂತ ಬರ್ತದ, ಹಡ್ಸನ್ ಕೊಲ್ಲಿ ಅಂತ ಬರ್ತದ, ಆಮೇಲೆ ಯಮನ್ ಅನ್ನುವಂತಹ ಕೊಲ್ಲಿ ಬರ್ತದ. ಈ ರೀತಿಯಾದಂತಹ ಕೊಲ್ಲಿಗಳೆಲ್ಲ ಎಲ್ಲಿ ಕಂಡು ಬರ್ತವೆ? ಈಗ ಮೆಕ್ಸಿಕೋ ಕೊಲ್ಲಿ ಇತ್ತಲ್ಲ, ಈ ಮೆಕ್ಸಿಕೋ ಕೊಲ್ಲಿ ಒಳಗನೆ ಈ ಪನಾಮ ಕಾಲುವೆ ನಿರ್ಮಾಣ ಆಗಿರೋದು. ಹೌದಾ?
ಇನ್ನು ಒಮನ್ ಕೊಲ್ಲಿ ಅದ, ಈ ಒಮನ್ ಕೊಲ್ಲಿಯ ಮಧ್ಯಭಾಗದೊಳಗೆ ಏನಪ್ಪಾ ಅಂತಂದ್ರೆ ಈ ಒಮನ್ ಕೊಲ್ಲಿಯನ್ನು ಸಂಧಿಸೋದು ಯಾವುದು ಅಂತಂದ್ರೆ ದಟ್ ಈಸ್ ಸುಯೇಜ್ ಕಾಲುವೆ. ಪರ್ಷಿಯನ್ ಗಲ್ಫ್ ಮತ್ತು ಒಮನ್ ಕೊಲ್ಲಿಗಳ ಮಧ್ಯಭಾಗದೊಳಗೆ ಏನದ ಈ ಸುಯೇಜ್ ಕಾಲುವೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಇಷ್ಟು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಪರಿಸರವನ್ನು ಉಳಿಸಲು ಇರುವ 3 ಆರ್ಗಳು. ಪರಿಸರವನ್ನು ಉಳಿಸಲು ಇರುವ 3 ಆರ್ಗಳು. ಎ, ನೆನಪಿಡಿ, ಕಡಿಮೆ ಮಾಡಿ, ಮರುಬಳಕೆ ಮಾಡಿ, ಮರುಪಡೆಯಿರಿ, ಕಡಿಮೆ ಮಾಡಿ, ಮರುಪಾವತಿ ಮಾಡಿ, ಕಡಿಮೆ ಮಾಡಿ, ಜೀರ್ಣೋದ್ಧಾರ ಮಾಡಿ, ಮರುಬಳಕೆ ಮಾಡಿ, ಕಡಿಮೆ ಮಾಡಿ, ಮರುಪಾವತಿ ಮಾಡಿ, ಮರುಬಳಕೆ ಮಾಡಿ ಅಂತ ಹೇಳಿದೆ. ದೆನ್ ಇದನ್ನ ಆಪ್ಷನ್ಗಳಲ್ಲಿ ಗಮನಿಸೋದಾದ್ರೆ, ಇಂಗ್ಲಿಷ್ ಒಳಗೆ ಗಮನಿಸೋದಾದ್ರೆ, ದ 3 R's ಟು ಸೇವ್ ಎನ್ವಿರಾನ್ಮೆಂಟ್ ಆರ್. 3 R's ಟು ಸೇವ್ ಎನ್ವಿರಾನ್ಮೆಂಟ್ ಆರ್: ಎ, ರಿಮೆಂಬರ್, ರೆಡ್ಯೂಸ್, ರೀಯೂಸ್, ರೀಕಾಲ್, ರೆಡ್ಯೂಸ್, ರೀಫಂಡ್, ಸಿ, ರೆಡ್ಯೂಸ್, ರೀಸೈಕಲ್, ರೀಯೂಸ್, ಡಿ, ರೆಡ್ಯೂಸ್, ರೀಫಂಡ್, ರೀಯೂಸ್ ಅಂತ ಹೇಳಿದೆ. ಎಸ್, ಆದ್ಮೇಲೆ ಬಹುಶಃ ನೀವು ನಿನ್ನೆಯ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದು ವಿಡಿಯೋ ಮಾಡಿದ್ದೆ, ಪರಿಸರ ದಿನಾಚರಣೆಗೆ ಸಂಬಂಧಪಟ್ಟ ಹಾಗೆ. ಆ ವಿಡಿಯೋವನ್ನ ಯಾರು ಚೆನ್ನಾಗಿ ಗಮನಿಸಿದ್ರೋ ಅವ್ರು ಗಮನಿಸಿದ್ರೆ ಅಂದ್ರೆ ಇಲ್ಲಿ ಯಾವ್ದು ಸರಿ ಉತ್ತರ ಅಂತಂದ್ರೆ 100% ನೀವು ಉತ್ತರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ. ಇಲ್ಲಿ ನೋಡ್ರಿ, ಈ ಪರಿಸರವನ್ನ ಉಳಿಸುವಂತಹ 3 ಆರ್ಗಳು ಅಂತ ಬಂದಾಗ, 3 R's ಅಂತ ಬಂದಾಗ ನೆನಪಿರ್ಲಿ ಫ್ರೆಂಡ್ಸ್, ಇಲ್ಲಿ ಆಕ್ಚುಲಿ ಪರಿಸರ ಮಾಲಿನ್ಯ ಅಂತ ಬಂದಾಗ ನಾವಿವತ್ತು ಅತಿ ಹೆಚ್ಚಾಗಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ. ಈ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇರುವಂತಹ ಪರಿಣಾಮ ಏನಾಗ್ತದೆ, ಇವತ್ತು ಸಮುದ್ರದೊಳಗೆ ಕಳೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಇವತ್ತು ಅದೇ ಒಂದು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿದ ತಕ್ಷಣ ನಾವು ನಿರುಪಯುಕ್ತ ವಸ್ತುವಾಗಿ ಬಿಸಾಡ್ಬಿಡ್ತೀವಿ. ಅದನ್ನ ಇವತ್ತು ಸಾಕಷ್ಟು ವನ್ಯಜೀವಿಗಳು, ಜೊತೆಗೆ ಈ ನಾಡಿನಲ್ಲಿರುವಂತಹ ಕೆಲವೊಂದು ಜೀವಿಗಳು ಅವುಗಳನ್ನ ತಿಂದು ಜೀರ್ಣಿಸಿಕೊಳ್ಳೋದಕ್ಕಾಗದೆ ಸಾಯುವಂತಹ ಪರಿಸ್ಥಿತಿಗಳನ್ನ ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ಜೊತೆಗೆ ಈ ಪ್ಲಾಸ್ಟಿಕ್ ಭೂಮಿಯೊಳಗೆ ಕರಗದೇ ಇರುವಂತಹ ವಸ್ತು ಆಗಿರೋದ್ರಿಂದ ಭೂಮಿಯ ಮೇಲೆ ಅತಿ ದೊಡ್ಡ ತ್ಯಾಜ್ಯ ನಿರ್ಮಾಣ ಆಗ್ತಾ ಇದೆ. ತ್ಯಾಜ್ಯ ಅಂತಂದ್ರೆ ಅತಿ ದೊಡ್ಡ ಕಸದ ರಾಶಿ. ಇವತ್ತು ಪ್ರಪಂಚ ಹೆದರಿಸ್ತಾ ಇರುವಂತಹ ಅತಿ ದೊಡ್ಡ ಪರಿಸರ ಮಾಲಿನ್ಯಗಳಲ್ಲಿ ಅಂತಂದ್ರೆ ಇವತ್ತು ಘನ ತ್ಯಾಜ್ಯಗಳ ನಿರ್ವಹಣೆ ಅತಿ ದೊಡ್ಡ ಕೊರತೆ ಆಗಿರೋದು. ಸೊ ಇವುಗಳನ್ನ ಅತಿ ದೊಡ್ಡ ಘನ ತ್ಯಾಜ್ಯವನ್ನ ನಿರ್ವಹಣೆ ಮಾಡಬೇಕು, ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದು ನಿಯಂತ್ರಣ ಮಾಡಬೇಕಾಗಿತ್ತು ಅಂತಂದ್ರೆ ಏನು ಕ್ರಮಗಳನ್ನ ಕೈಗೊಂಡ್ರೆ ಒಳ್ಳೇದು ಅಂತಂದೇಳಿ ಸರ್ಕಾರ ಇಲ್ಲಿ ಏನ್ ಮಾಡ್ತು, ಒಂದು ಸಮಾವೇಶ ಆಯೋಜನೆಗೊಳ್ತು. ಇಲ್ಲಿ G8 ಸಮಾವೇಶ ಅಂತ ಬರ್ತದೆ. G8 ಸಮಾವೇಶ. ಈ G8 ಸಮಾವೇಶ ಎಲ್ಲಿ ಆಯೋಜನೆಗೊಂಡಿತ್ತಂದ್ರೆ ಡಿಸೆಂಬರ್ 2004ರಲ್ಲಿ ಐಲ್ಯಾಂಡ್ ಅಥವಾ ಐಸ್ಲ್ಯಾಂಡ್ ನೊಳಗ ಸಮಾವೇಶಗೊಂಡಿರ್ತದೆ. ಐಸ್ಲ್ಯಾಂಡ್ ನೊಳಗ ಈ G8 ಸಮಾವೇಶ ಆಯೋಜನೆಗೊಂಡಿರ್ತದ. ಈ G8 ಸಮಾವೇಶದೊಳಗೆ ಏನಾಗ್ತದೆ, ಇವತ್ತು ಅತಿ ದೊಡ್ಡ ಘನತ್ಯಾಜ್ಯವನ್ನ ನಿರ್ವಹಣೆ ಮಾಡಬೇಕಾದ್ರೆ ಏನು ಕ್ರಮ ಕೈಗೊಂಡ್ರೆ ಇದು ಸುಲಭ ಸಾಧ್ಯ ಆಗತ್ತೆ ಅಂತೇಳಿ ತೀರ್ಮಾನಕ್ಕೆ ಬಂದಾಗ ಇಲ್ಲಿ ಅವರು ತೀರ್ಮಾನ ಕಂಡುಕೊಂಡಿದ್ದು 3 R's ಅನ್ನ ಅವರು ಎಕ್ಸಾಂಪಲ್ ಆಗಿ ನೀಡ್ತಾರೆ. ಅದ್ರ 3 R's ಅನ್ನ ಒಪ್ಕೊಳ್ತಾರೆ. ಆ 3 R's ಅಂತ ಬಂದಾಗ ಇಲ್ಲಿ ನೆನಪಿಟ್ಕೊಳ್ರಿ, ಫಸ್ಟ್ ರೆಡ್ಯೂಸ್ ಅಂತೇಳಿ, ರೆಡ್ಯೂಸ್, ದೆನ್ ನೆಕ್ಸ್ಟ್ ರೀಸೈಕಲ್, ರೆಡ್ಯೂಸ್, ರೀಸೈಕಲ್ ಅಂಡ್ ರೀಯೂಸ್ ಅಂತಂದೆ. ರೆಡ್ಯೂಸ್, ರೀಸೈಕಲ್ ಅಂಡ್ ರೀಯೂಸ್. ರೆಡ್ಯೂಸ್ ಅಂತಂದ್ರೆ ಅರ್ಥ ಏನು, ರೆಡ್ಯೂಸ್ ದ ಪ್ಲಾಸ್ಟಿಕ್ ಅಂತ ಬರ್ತದ. ರೆಡ್ಯೂಸ್ ದ ಪ್ಲಾಸ್ಟಿಕ್ ಏನಪ್ಪಾ ಅಂತಂದ್ರೆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಕಡಿಮೆ ಆಗ್ಬೇಕು ಅನ್ನೋದು. ಅಂದ್ರೆ ಈ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗುವಂತಹ ವಸ್ತುಗಳು ಯಾವಾಗಿರ್ತಾವೋ ಅವುಗಳನ್ನ ಬಳಕೆ ಮಾಡ್ಕೊಳ್ಳುವಂತಹ ಪ್ರಮಾಣ ಕಡಿಮೆ ಆಗ್ಬೇಕು. ದೆನ್ ನೆಕ್ಸ್ಟ್ ರೀಸೈಕಲ್. ರೀಸೈಕಲ್ ನಪ್ಪ ಅಂತಂದ್ರೆ ಇಲ್ಲಿ ನಾವು ಈ ಕೊಟ್ಟಿರುವಂತಹ ಪದ ಬಳಕೆಗೆ ಗಮನಿಸಿದ್ರೆ ಜೀರ್ಣೋದ್ಧಾರ ಅಂತ ಬರ್ತದ, ಅಥವಾ ಪುನರ್ ನಿರ್ಮಾಣ ಅಂತ ಬರ್ತದ, ಅಥವಾ ಇರೋದನ್ನ ಏನ್ ಮಾಡೋದು ಪುನರ್ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಅಂತಂದೇಳಿ, ಅಥವಾ ಮರುಬಳಕೆ ಅಂತ ಕೂಡ ಅರ್ಥ ಆಗ್ತಿರ್ತದೆ. ಸೊ ಇಲ್ಲಿ ಈ ರೀಸೈಕಲ್ ಅಂದ್ರೆ ಅರ್ಥ ಏನು, ಈಗ ಒಂದು ವಸ್ತು, ಈಗ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಇದೆ. ಈ ಪ್ಲಾಸ್ಟಿಕ್ ಅನ್ನ ನಾವು ಒಂದ್ಸಾರಿ ಬಳಕೆ ಮಾಡಿದ ತಕ್ಷಣ ಆ ನಂತರ ಬಿಸಾಡ್ಬಿಡ್ತೇವೆ. ಈ ರೀತಿಯಾಗಿ ಪ್ರತಿನಿತ್ಯ ಪ್ರತಿ ಸಲ ನಾವು ವಸ್ತುಗಳನ್ನ ಬಳಕೆ ಮಾಡ್ಕೊಂಡ ತಕ್ಷಣ ಅದು ಮತ್ತೆ ಬಿಸಾಕ್ತೀವಿ ಅಂತಂದ್ರೆ ಅದೇನಾಗ್ತದೆ, ಅತಿ ದೊಡ್ಡ ಕಸದ ರಾಶಿಯಾಗಿ ನಿರ್ಮಾಣ ಆಗ್ತದೆ. ಅದರ ಬದಲಾಗಿ ಒಂದು ವಸ್ತುವನ್ನ ಬಳಕೆ ಮಾಡ್ಕೊಂಡಿದೀವಿ ಅಂತಂದ್ರೆ ಪುನಃ ಮತ್ತೆ ಅದನ್ನೇ ಬಳಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಅಥವಾ ಆ ತರ ವಸ್ತುಗಳು. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಚಿನ ಲೋಟ ಅಂತ ತಿಳ್ಕೊಳ್ಳೋಣ. ಕಂಚಿನ ಲೋಟ ಫಾರ್ ಎಕ್ಸಾಂಪಲ್ ನಾವು ಬಳಕೆ ಮಾಡ್ಕೊಂಡಿದೀವಿ, ಏನೋ ಒಂದು ಕಾರಣದಿಂದಾಗಿ ಅದನ್ನ ಪುನಃ ಬಳಕೆಗೆ ಯೋಗ್ಯ ಇಲ್ಲ ಅಂತಂದೇಳಿ ಬಿಸಾಕೋದಲ್ಲ, ಪುನಃ ಅದನ್ನ ಮತ್ತೆ ಮಾಡ್ಕೊಳ್ಳೋದು, ಸರಿ ಮಾಡ್ಕೊಂಡು ಪುನಃ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು.
ಆ ರೀತಿಯ ವಸ್ತುಗಳನ್ನ ಪುನಃ ಪುನಃ ಬಳಕೆ ಮಾಡ್ಕೊಂಡ್ವಿ, ಪುನಃ ಪುನಃ ಬಳಕೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅದನ್ನ ರೆಡಿ ಮಾಡ್ಕೊಂಡಿದೀವಿ ಅಂತಂದ್ರೆ ದಟ್ ಈಸ್ ರೀಸೈಕಲ್ ಆಗ್ತದೆ. ದೆನ್ ಮೂರನೇದು ಏನಪ್ಪಾ ಅಂದ್ರೆ ರೀಯೂಸ್. ರೀಯೂಸ್ ಅಂತಂದ್ರೆ ಅರ್ಥ ಏನು, ಈಗ ನಾವು ಒಂದು ವಸ್ತುವನ್ನು ಉಪಯೋಗ ಮಾಡಿ ಒಂದೇ ಸಲ ಉಪಯೋಗ ಮಾಡಿ ಆನಂತರ ಬಿಸಾಡಿದ್ವಿ ಅಂತಂದ್ರೆ ಅದರ ಪರಿಣಾಮ ಅತಿ ಹೆಚ್ಚು ಕಸದ ರಾಶಿ ನಿರ್ಮಾಣ ಆಗ್ತದೆ. ಬದಲಾಗಿ ಈಗ ಫಾರ್ ಎಕ್ಸಾಂಪಲ್ ಒಂದು ಮಣ್ಣಿನ ಲೋಟವನ್ನ ಬಳಕೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಈ ಮಣ್ಣಿನ ಲೋಟ ಒಂದ್ಸರ್ತಿ ಬಳಕೆ ಆದ ತಕ್ಷಣ ಮತ್ತೆ ಕ್ಲೀನ್ ಮಾಡ್ಕೊಂಡು ಮತ್ತೊಂದ್ಸಲ ಬಳಕೆ ಮಾಡ್ಕೋಬಹುದು, ಮತ್ತೊಂದ್ಸಲ ಕ್ಲೀನ್ ಮಾಡ್ಕೊಂಡು ಮತ್ತೊಂದ್ಸಲ ಬಳಕೆ ಮಾಡ್ಕೊಳ್ಬಹುದು. ಈ ರೀತಿ ಒಂದೇ ವಸ್ತುವನ್ನ ಪದೇ ಪದೇ ಬಳಕೆ ಮಾಡ್ಕೊಳ್ಳುವ ಪರಿಣಾಮ ಏನಾಗ್ತದ, ಘನತ್ಯಾಜ್ಯವನ್ನ ಕಡಿಮೆ ಮಾಡಿದಂಗೆ ಆಗ್ತದೆ. ಈ ರೀತಿಯ ಕಲ್ಪನೆ ಇಟ್ಕೊಂಡು 2004 ಡಿಸೆಂಬರ್ ಒಳಗೆ ನಡೆದಂತಹ G8 ಸಮಾವೇಶದೊಳಗ, ಅದು ಇಲ್ಲಿ ಐಲ್ಯಾಂಡ್ ನಲ್ಲಿ ನಡೆದಂತಹ ಸಮಾವೇಶದೊಳಗ 3R ಅನ್ನ ಇಲ್ಲಿ ಪರಿಸರ ಸೇವೆಗೋಸ್ಕರ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಇದಕ್ಕಾಗಿನೇ ಕರೀತಾರೆ 3Rs ಆಫ್ ಎನ್ವಿರಾನ್ಮೆಂಟ್ ಸೇವ್ ಅಂತಂದೇಳಿ, 3Rs ಫಾರ್ ಎನ್ವಿರಾನ್ಮೆಂಟ್ ಸೇವ್ ಅಂತಂದೇಳಿ ಗುರುತಿಸ್ತಾರೆ. ಸೊ 3Rs ಫಾರ್ ಎನ್ವಿರಾನ್ಮೆಂಟ್ ಸೇವ್ ಆರ್ ರೆಡ್ಯೂಸ್, ರೀಸೈಕಲ್ ಅಂಡ್ ರೀಯೂಸ್. ಇದಕ್ಕೆ ನಾನು ಯಾಕೆ ಇಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಪ್ರಶ್ನೆಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದೇನೆ ಅಂತಂದ್ರೆ, ಕೆಲವೊಂದು ನೇರವಾಗಿ ಇದನ್ನ ಈ ಕನ್ನಡದೊಳಗೆ ಕೇಳ್ಬಿಟ್ರೆ ಅದ್ರಾಗ ಎಲ್ಲಾನು ಒಂದ್ ಲೆಕ್ಕದೊಳಗ ಸರಿನೇ ಅಂತ ಅನ್ಸ್ಬಿಡ್ತದ. ಆದ್ರೆ ಇಲ್ಲಿ ರೀಸೈಕಲ್ ಅನ್ನುವಂತಹ ಪದ ಬಳಕೆ ಇರೋದು ಕೇವಲ 3ನೇ ಆಪ್ಷನ್ ಒಳಗೆ ಮಾತ್ರ. ಆ ಕಾರಣಕ್ಕೆ ಸೊ ಇಲ್ಲಿ ಸರಿ ಉತ್ತರ ಯಾವ್ದಾಗಿರುತ್ತಪ್ಪ ಅಂತಂದ್ರೆ ಕಡಿಮೆ ಮಾಡೋದು, ಜೀರ್ಣೋದ್ಧಾರ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಮರುಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಇದು ಸರಿಯಾಗಿರ್ತಕ್ಕಂತಹ ಉತ್ತರ. ಸೊ ನೆನ್ಪಿಟ್ಕೊಡ್ರಿ, ಪರಿಸರನ ಉಳಿಸುವ 3 ಆರ್ಗಳು ಅಂತಂದ್ರೆ ಇವೆ: ರೆಡ್ಯೂಸ್, ರೀಸೈಕಲ್, ರೀಯೂಸ್. ಆಮೇಲೆ ಇನ್ನೊಂದು ಈಗ ರೀಸ್ಟೋರೇಷನ್ ಅಂತ ಹೇಳಿ ಇದೆ ನೋಡ್ರಿ. ರೀಸ್ಟೋರೇಷನ್ ಏನಿದು? ರೀಸ್ಟೋರೇಷನ್ ಅನ್ನಪ್ಪ ಅಂದ್ರೆ ಪುನಃ ಸ್ಥಾಪನೆ ಅಂತಂದೇಳಿ ಬಂದದ್ದು. ಈ ನಿನ್ನೆ ಇದಕ್ಕೆ ಹೇಳೋ ಟೈಮ್ ಒಳಗೆ ಚರ್ಚೆ ಮಾಡ್ತಾ ಇದ್ದೆ ನಾನು. ಇಲ್ಲಿ ಪುನಃ ಸ್ಥಾಪನೆ ಅಂತಂದ್ರೆ ಈ ವರ್ಷದ ಘೋಷವಾಕ್ಯ ಇದೆ ನೋಡ್ರಿ, ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ ಅಂತಂದೇಳಿ. ಅಂದ್ರೆ ಪರಿಸರ ಆಚರಣೆ ಮಾಡಿದ್ವಿ ನೋಡಿ ನಾವು ನಿನ್ನೆ, ಜೂನ್ 5 ವಿಶ್ವ ಪರಿಸರ ದಿನ. ಈ ವಿಶ್ವ ಪರಿಸರದ ದಿನದ ಘೋಷವಾಕ್ಯ ಏನಪ್ಪಾ ಅಂದ್ರೆ ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ, ಅಂದ್ರೆ ಇಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ ಹೇಳಿದೆ. ಇಕೋಸಿಸ್ಟಮ್ ರಿಸ್ಟೋರೇಷನ್. ಈ ಇಕೋಸಿಸ್ಟಮ್ ರಿಸ್ಟೋರೇಷನ್ ಒಳಗ ಮತ್ತೆ ಈ ರಿಸ್ಟೋರೇಷನ್ ನ 3R ಥೀಮ್ ಅಂತ ಬರ್ತಾವ. ಮತ್ತೆ ಥೀಮ್ ಇದೇನ್ ಹೇಳ್ತದ, ರಿಸ್ಟೋರೇಷನ್ 3R ಥೀಮ್ ಅಂತ ಬಂದಾಗ ಇಲ್ಲಿ 3Rಗಳು ಮತ್ತೆ ಆರ್ ಆರ್ ಆರ್. ಈ ಆರ್ ಅಂತಂದ್ರೆ ರೀಇಮ್ಯಾಜಿನ್ ಅಂತ ಬರ್ತದೆ, ಅಥವಾ ರೀಇಮೇಜ್. ದೆನ್ ನೆಕ್ಸ್ಟ್ ರೀಕ್ರಿಯೇಟ್ ಅಂಡ್ ರೀಸ್ಟೋರ್ ಅಂತ ಬರ್ತದೆ. ರೀಸ್ಟೋರ್ ನೆನಪಿಡ್ಲಿ, ಈ 3Rs ಗಳನ್ನ ನೆನಪಿಟ್ಕೊಡ್ರಿ. ಈ 3Rs ಇದ್ವಲ್ಲ, ರೆಡ್ಯೂಸ್, ರೀಸೈಕಲ್, ರೀಯೂಸ್, ಇದು 3R ಯಾವುದಕ್ಕೆ? ಪ್ರಕೃತಿಯನ್ನ ಸೇವ್ ಮಾಡ್ಲಿಕ್ಕೋಸ್ಕರ. ದೆನ್ ಪುನಃ ಸ್ಥಾಪನೆಯ 3R ಅಂತ ಬಂದಾಗ ರೀಇಮೇಜ್, ರೀಕ್ರಿಯೇಟ್, ರೀಸ್ಟೋರ್ ಅಂತ ಹೇಳಿ ಪುನಃ ಕಲ್ಪಿಸ್ಕೊಳ್ತಕ್ಕಂಥದ್ದು ಮತ್ತೆ ಪುನಃ ನಿರ್ಮಾಣ ಮಾಡ್ತಕ್ಕಂಥದ್ದು, ಜೊತೆಗೆ ರೀಸ್ಟೋರ್ ಅಂತಂದ್ರೆ ಪುನಃ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಇದೇನಪ್ಪ ಅಂದ್ರೆ ಈ ವರ್ಷದ ಥೀಮ್ ಏನೈತಲ್ಲ, ಇಕೋಸಿಸ್ಟಮ್ ರಿಸ್ಟೋರೇಷನ್. ಈ ಇಕೋಸಿಸ್ಟಮ್ ರಿಸ್ಟೋರೇಷನ್ ನ 3Rಗಳು ಅಂತ ಬಂದಾಗ ಇವುಗಳನ್ನ ನೆನಪಿಟ್ಕೊಳ್ಳಕ್ ಸಾಧ್ಯ ಆಗಬೇಕು. ಇದು ಮುಂದಿನ ದಿನಮಾನಗಳಲ್ಲಿ ಪ್ರಶ್ನೆ ಆಗೋ ಸಾಧ್ಯತೆ ತುಂಬಾ ಹೆಚ್ಚಿರ್ತಕ್ಕಂಥ. ಸರಿ ಫ್ರೆಂಡ್ಸ್, ಇಷ್ಟು ಮಾಹಿತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ದೆನ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ಭಾರತದ ಮೊದಲ ಹಿಮಚಿರತೆ ಸಂರಕ್ಷಣಾ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಭಾರತದ ಮೊದಲ ಹಿಮಚಿರತೆ ಸಂರಕ್ಷಣಾ ಕೇಂದ್ರವನ್ನು ಡ್ಯಾಶ್ ನಲ್ಲಿ ಸ್ಥಾಪಿಸಲಾಗಿದೆ. ಎ ಹಿಮಾಚಲ ಪ್ರದೇಶ್, ಬಿ ಉತ್ತರಾಖಂಡ್, ಸಿ ಮೇಘಾಲಯ, ಡಿ ಉತ್ತರ ಪ್ರದೇಶ್. ಇಂಡಿಯಾಸ್ ಫಸ್ಟ್ ಸ್ನೋ ಲೆಪರ್ಡ್ ಕನ್ಸರ್ವೇಷನ್ ಸೆಂಟರ್ ಟು ಬಿ ಎಸ್ಟಾಬ್ಲಿಷ್ಡ್ ಎಟ್. India's first snow leopard conservation center to be established at Himachal Pradesh, Uttarakhand, Meghalaya and Uttar Pradesh. Yes, ಈ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಗಮನಿಸೋದಾದ್ರೆ, ಗಮನಿಸಿ ಫ್ರೆಂಡ್ಸ್, ಇಲ್ಲಿ ಹಿಮಚಿರತೆ ಸಂರಕ್ಷಣಾ ಕೇಂದ್ರ ಅಂತ ಬಂದಾಗ ಇಲ್ಲೊಂದು ಸ್ವಲ್ಪ ನಾವು IUCN ವರದಿ ಬಗ್ಗೆ ಗಮನಿಸಬೇಕಾಗ್ತದೆ. ಈ IUCN ಏನ್ ಹೇಳ್ತದಂದ್ರೆ, ಪ್ರಪಂಚದಲ್ಲಿ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ, ಪಕ್ಷಿ, ಸಸ್ಯಗಳ ಪ್ರಭೇದಗಳನ್ನ ಪತ್ತೆ ಹಚ್ಚಿ ಅವುಗಳ ಸಂರಕ್ಷಣೆಗೆ ಸ್ಥಳೀಯ ಸರ್ಕಾರಗಳಿಗೆ ಸಲಹೆಯನ್ನು ನೀಡ್ತಿರ್ತಲ್ಲ. ಆ ರೀತಿಯಾಗಿ ಈ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳನ್ನ ಪತ್ತೆ ಹಚ್ಚುವ ಸಂದರ್ಭದೊಳಗ ಇತ್ತೀಚೆಗೆ ಅಂದ್ರೆ 2017ರ ಇತ್ತೀಚೆಗೆ ಸಂಬಂಧಪಟ್ಟ ಹಾಗೆ IUCN ಭಾರತಕ್ಕೆ ವರದಿ ಕೊಟ್ಟಿದ್ದೇನು, ಭಾರತದಲ್ಲಿ ಕಂಡುಬರುವಂತಹ
ಹಿಮಚಿರತೆ ಇದು ಅಳಿವಿನ ಅಂಚಿಗೆ ಹೋಗ್ತಾ ಇದೆ, ಇವುಗಳನ್ನ ಕನ್ಸರ್ವ್ ಮಾಡ್ರಿ ಅಥವಾ ಸಂರಕ್ಷಣೆ ಮಾಡ್ರಿ ಅಂತಂದ್ರೆ ಸಜೆಸ್ಟ್ ಕೊಟ್ಟು, ಪರಿಣಾಮ ಈ ಹಿಮಚಿರತೆಗಳ ಸಂರಕ್ಷಣಾ ಕೇಂದ್ರ ಅತಿ ಹೆಚ್ಚಾಗಿ ಹಿಮಚಿರತೆಗಳು ಕಂಡು ಬರುವಂತಹ ಉತ್ತರಾಖಂಡ ರಾಜ್ಯದಲ್ಲಿ, ಉತ್ತರಾಖಂಡ ರಾಜ್ಯದಲ್ಲಿ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಪ್ರಕಾರ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿ ಇಲ್ಲೇನ್ ಮಾಡ್ತಾ ಇದ್ರೆ ವನ್ಯಜೀವಿ ಸಂರಕ್ಷಣಾ ತಾಣಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಸೊ ಆ ಪ್ರೊಟೆಕ್ಷನ್ ಆಕ್ಟ್ ಅಡಿ ಪ್ರೆಸೆಂಟ್ ಹಿಮಚಿರತೆ ಸಂರಕ್ಷಣಾ ಕೇಂದ್ರವನ್ನ ಈ ಉತ್ತರಾಖಂಡದ ಉತ್ತರಕಾಶಿ ಅರಣ್ಯದೊಳಗ ನಿರ್ಮಾಣ ಮಾಡಿದರೆ 2020 ಇದನ್ನ ತ್ರಿವೇಂದ್ರ ಸಿಂಗ್ ರಾವತ್ ರವರು ಇದನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಯಾರು ಇವರು ತ್ರಿವೇಂದ್ರ ಸಿಂಗ್ ರಾವತ್ ಅಂತಂದ್ರೆ ಇವರು ಉತ್ತರಾಖಂಡ ಮುಖ್ಯಮಂತ್ರಿ ಆಗಿರ್ತಕ್ಕಂಥ. ನೋಡ್ರಿ, ಈ ರೀತಿ ಕೆಲವೊಂದು ಪ್ರಶ್ನೆಗಳು ಇದು ಸಾಮಾನ್ಯ ಜ್ಞಾನದ ಮೇಲೆ ಕೇಳ್ತಿರ್ತಾನೆ. ಉತ್ತರಾಖಂಡದ ಮುಖ್ಯಮಂತ್ರಿ ಯಾರು ಅಥವಾ ಉತ್ತರಾಂಚಲದ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಅದು ತ್ರಿವೇಂದ್ರ ಸಿಂಗ್ ರಾವತ್ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಸೊ ಭಾರತದ ಮೊದಲ ಹಿಮಚಿರತೆ ಸಂರಕ್ಷಣಾ ಕೇಂದ್ರ ಎಲ್ಲಿ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಉತ್ತರಾಖಂಡದ ಉತ್ತರಕಾಶಿ ಅರಣ್ಯ ವಲಯದೊಳಗ, ಬಿಕಾಸ್ ಆಫ್ ಕನ್ಸರ್ವ್ಡ್ ಆಫ್ ಸ್ನೋ ಲೆಪರ್ಡ್. ಅಂಡರ್ಸ್ಟ್ಯಾಂಡ್? ಇಟ್ಸ್ ಕಮ್ಸ್ ಅಂಡರ್ 1972 ವೈಲ್ಡ್ ಲೈಫ್ ಪ್ರೊಟೆಕ್ಟೆಡ್ ಆಕ್ಟ್ ಅಂತ ಹೇಳಿ. ಸೊ ಅದರ ಅಡಿ ಈ ಹಿಮಚಿರತೆ ಕೇಂದ್ರವನ್ನ ಉತ್ತರಾಖಂಡದೊಳಗೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ನೆನಪಿರಲಿ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಎ ಚಿತ್ರದುರ್ಗ, ಬಿ ಶಿವಮೊಗ್ಗ, ಸಿ ಹಾಸನ, ಡಿ ಕೊಡಗು. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಡಿಸ್ಟ್ರಿಕ್ಟ್ಸ್? ಚಿತ್ರದುರ್ಗ, ಶಿವಮೊಗ್ಗ, ಹಾಸನ, ಕೊಡಗು. ಎಸ್ ಫ್ರೆಂಡ್ಸ್, ಇಲ್ಲಿ ನಾವು ಒಂದು ಸ್ವಲ್ಪ ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇವುಗಳ ಬಗ್ಗೆ ಒಂದು ಸ್ವಲ್ಪ ಗಮನಿಸೋದಾದ್ರೆ, ಈಗ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ನಿಮಗೆ ಇಲ್ಲಿ ಪ್ರಶ್ನೆ ಕೇಳಿದ ತಕ್ಷಣ ಗೊತ್ತಾಗಿರ್ತದೆ ಎಲ್ಲಿ ನಿರ್ಮಾಣ ಆಗಿದೆ ಅಂತಂದೇಳಿ. ಆದ್ರೆ ಇಲ್ಲೊಂದು ಸ್ವಲ್ಪ ಗಮನಿಸೋಣ ಫ್ರೆಂಡ್ಸ್. 1972 ಭಾರತ ಸರ್ಕಾರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಜಾರಿ ತಗೊಂಡು, ಹೌದಾ? ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಜಾರಿ ತಗೊಂಡು, ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತಗೊಂಡು ಬಂದ ನಂತರ ಇಲ್ಲಿ ಸಂರಕ್ಷಣೆ ಮಾಡಬೇಕಾಗಿತ್ತು ತಿಳ್ಕೊಡ್ರಿ. ಏನನ್ನ? ಈ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತಗೊಂಡು ಬಂದು ಇಲ್ಲಿ ಏನ್ ಮಾಡಿದೆ, ಈ ಸಂರಕ್ಷಿಸುವ ಸಂರಕ್ಷಿಸುವ ತಾಣಗಳನ್ನ 2 ವಿಧಗಳಲ್ಲಿ ವಿಂಗಡಣೆ ಮಾಡಿದೆ. ಇಲ್ಲಿ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡುವಂತಹ ಅತಿ ಮುಖ್ಯ ಉದ್ದೇಶ, ಈ ಭಾರತದೊಳಗ ಕೆಲವೊಂದಷ್ಟು ಜೀವಿಗಳೇನಾಗಿರ್ತವೆ ಅಳಿವಿನ ಅಂಚಿಗೆ ಬಂದು ತಲುಪಿರ್ತವೆ ಅಥವಾ ತೀವ್ರತರನಾದಂತಹ ಅಳಿವಿನ ಅಂಚಿಗೆ ಬಂದು ಸೇರ್ಕೊಂಡಿರ್ತವೆ. ಇದಕ್ಕೆ ಉದಾಹರಣೆ ಅಂತ ಬಂದಾಗ ಸಿಂಹಭಾಗದ ಕೋತಿ ಅಂತ ಕರಿತೀವಿ, ಆಲಿವ್ ರಿಡ್ಲೆ ಆಮೆ ಅಂತ ಕರಿತೀವಿ. ಈ ರೀತಿ ಕೆಲವೊಂದು ಏಷಿಯಾಟಿಕ್ ಲಯನ್ಸ್ ಆಗಿರ್ಬೋದು, ಬೆಂಗಾಲ್ ಟೈಗರ್ಸ್ ಆಗಿರ್ಬೋದು, ಇವೆಲ್ಲ ಪ್ರಾಣಿಗಳಿಗೆ ಸಂಬಂಧಪಟ್ಟಾಗ ಈಗ ಗೆರಿಲ್ಸ್ ಗಳಾಗಿರ್ಬೋದು, ಆಮೇಲೆ ರಣಹದ್ದು ಇದು ಬರ್ತದೆ ನೋಡ್ರಿ, ರಾಮನಗರದ ರಣಹದ್ದು, ಇವೆಲ್ಲ ಏನಪ್ಪಾ ಅಂತಂದ್ರೆ ಇವತ್ತು ಭಾರತದೊಳಗಾಗಿರ್ಬೋದು ಅಥವಾ ಭಾರತದಲ್ಲಿ ಅಳಿವಿನ ಅಂಚಿಗೆ ಬಂದು ತಲುಪಿರುವಂತಹ ಪ್ರಾಣಿಗಳು. ಇವುಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಸರ್ಕಾರ ಏನ್ ಮಾಡ್ತದಪ್ಪ ಅಂತಂದ್ರೆ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಪ್ರಕಾರ ಅಲ್ಲಲ್ಲಿ ರಾಷ್ಟ್ರೀಯ ಉದ್ಯಾನವನಗಳನ್ನ, ವನ್ಯಜೀವಿ ಧಾಮಗಳನ್ನ, ಅಭಯಾರಣ್ಯಗಳನ್ನ ಈ ರೀತಿಯನ್ನ ನಿರ್ಮಾಣ ಮಾಡ್ತಿರ್ತದ. ಈ ರೀತಿ ನಿರ್ಮಾಣ ಮಾಡಬೇಕಾದ್ರೆ ಇಲ್ಲಿ ಸಂರಕ್ಷಣಾ ಪ್ರದೇಶಗಳನ್ನ 2 ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಇನ್ಸಿತು ಪ್ರದೇಶಗಳು ಅಂತ ಹೇಳಿ, ಇನ್ನೊಂದು ಎಕ್ಸಿತು ಪ್ರದೇಶಗಳು ಅಂತ ಹೇಳಿ. ಈಗ ವನ್ಯಜೀವಿಗಳು ಆಲ್ಮೋಸ್ಟ್ ಸಿಗೋದಿಲ್ಲಪ್ಪ ಅಂತಂದ್ರೆ ಅರಣ್ಯಗಳಲ್ಲಿ ಅವುಗಳು ಅಭಯವಾಗಿ ತಿರುಗಾಡ್ಲಿಕ್ಕೆ ಸಾಧ್ಯ ಆಗ್ತದ, ಅಂತಲ್ಲಿ ಮಾತ್ರ ಬದುಕ್ತಿರ್ತವೆ. ಸೊ ಅಂತಲ್ಲಿ ಇರುವಂತಹ ಈ ವನ್ಯಜೀವಿಗಳನ್ನ, ಅಂದ್ರೆ ಈ ವನ್ಯಜೀವಿಗಳು ಅಪಾಯದ ಅಂಚೊಳಗೆ ಬಂದಾವಲ್ಲ, ಈ ಅಪಾಯದ ಅಂಚೊಳಗೆ ಬಂದಿರುವಂತಹ ಈ ಪ್ರಾಣಿಗಳು ಎಲ್ಲಿದಾವೋ ಅಲ್ಲಿಗೆ ಅವುಗಳನ್ನು ಸಂರಕ್ಷಣೆ ಮಾಡೋದು. ಅಂದ್ರೆ ಅವು ಇರುವ ನೆಲೆಗಳಲ್ಲಿಯೇ ಸಂರಕ್ಷಣೆ ಮಾಡೋದ್ರಿಂದ ಇನ್ಸಿತುಗಳನ್ನ ಏನಂತ ಕರಿತೀವಿ, ಇರುನೆಲೆ ತಾಣಗಳು ಅಥವಾ ಇರುನೆಲೆ ಪ್ರದೇಶಗಳು ಅಂತ ಕರೀತಾರೆ. ಸೊ ಇನ್ಸಿತು ಈಸ್ ನಥಿಂಗ್ ಬಟ್ ಇರುನೆಲೆ ಪ್ರದೇಶ, ಎಕ್ಸಿತು ಈಸ್ ನಥಿಂಗ್ ಬಟ್ ಬಾಹ್ಯ ನೆಲೆ ಪ್ರದೇಶ ಅಂತ. ಬಾಹ್ಯ ನೆಲೆ
ಪ್ರದೇಶ ಅಂತೀವಿ. ಈಗ ಇರುನೆಲೆ ಅಂತಂದ್ರೆ ಆಲ್ಮೋಸ್ಟ್ ಏನಾಗಿರ್ತದ, ಈ ಅರಣ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಿರ್ತವೆ. ಈಗ ಯಾವ ಪ್ರಾಣಿ ಯಾವ ಭಾಗದಲ್ಲಿ ಹೆಚ್ಚು ವಾಸವಾಗಿರ್ತದೋ ಅಂತಲ್ಲಿ ಆ ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕನ್ಸರ್ವ್ ಮಾಡಬೇಕಾಗಿತ್ತಂದ್ರೆ ಸರ್ಕಾರ ಅಥವಾ ಸ್ಥಳೀಯ ರಾಜ್ಯ ಸರ್ಕಾರಗಳು ಏನ್ ಮಾಡ್ತಿರ್ತವೆ, ವನ್ಯಜೀವಿ ಧಾಮಗಳು ಅಂತ ಘೋಷಣೆ ಮಾಡ್ತಿರ್ತಾರೆ, ಅಥವಾ ಪಕ್ಷಿಧಾಮಗಳು ಅಂತ ಘೋಷಣೆ ಮಾಡ್ತಿರ್ತಾರೆ, ಅಥವಾ ಒಂದಿಷ್ಟು ಗಿಡಮೂಲಿಕೆಗಳನ್ನ ಸಂರಕ್ಷಣೆ ಮಾಡಬೇಕಾಗಿತ್ತನಪ್ಪ ಅಂದ್ರೆ ಸಂರಕ್ಷಿತ ಅರಣ್ಯ ವಲಯ ಅಥವಾ ಕನ್ಸರ್ವ್ಡ್ ಫಾರೆಸ್ಟ್ ಏರಿಯಾ ಅಂತ ಘೋಷಣೆ ಮಾಡ್ತಿರ್ತದೆ. ಈ ರೀತಿ ಅವುಗಳು ಇರುವಂತಹ ಸ್ಥಳದಲ್ಲಿಯೇ ಅವುಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಈ ರೀತಿ ಪದಗಳನ್ನ ಬಳಕೆ ಮಾಡಿ ಘೋಷಣೆ ಮಾಡ್ತಾರೆ ನೋಡ್ರಿ. ಅವುಗಳೆಲ್ಲವೂ ಯಾವ ವ್ಯಾಪ್ತಿಯೊಳಗೆ ಬರ್ತವೆ, ಇನ್ಸಿತು ವ್ಯಾಪ್ತಿಯೊಳಗೆ ಬರ್ತವೆ. ಇವುಗಳು ಪ್ರಶ್ನೆ ಆಗ್ತಿರ್ತವೆ, ನೆನ್ಪಿಟ್ಕೋಬೇಕು. ಇನ್ಸಿತು ವ್ಯಾಪ್ತಿಯೊಳಗೆ ಬರುವಂತಹ ಪ್ರದೇಶಗಳು ಅಂತ ಬಂದಾಗ ರಾಷ್ಟ್ರೀಯ ಉದ್ಯಾನವನಗಳು, ನ್ಯಾಷನಲ್ ಪಾರ್ಕ್ಸ್, ರಾಷ್ಟ್ರೀಯ ಉದ್ಯಾನವನಗಳು, ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಧಾಮ, ಸೊ ವನ್ಯಜೀವಿ ಧಾಮ. ದೆನ್ ನೆಕ್ಸ್ಟ್ ಪಕ್ಷಿಧಾಮಗಳು, ಪಕ್ಷಿಧಾಮ, ಆಮೇಲೆ ಅಭಯಾರಣ್ಯಗಳು, ದೆನ್ ನೆಕ್ಸ್ಟ್ ಸಂರಕ್ಷಿತ ಅರಣ್ಯಗಳು, ಸಂರಕ್ಷಿತ ಅರಣ್ಯ ವಲಯ. ಈ ರೀತಿ ಎಲ್ಲ ಪ್ರದೇಶಗಳೇನಪ್ಪಾ ಅಂತಂದ್ರೆ ಇವೆಲ್ಲ ಇನ್ಸಿತು ಪ್ರದೇಶಗಳು ಬರ್ತವೆ. ಅಂದ್ರೆ ಅವುಗಳನ್ನ ಸಂರಕ್ಷಣೆ ಮಾಡ್ಬೇಕಾದ್ರೆ ಈ ರೀತಿ ಘೋಷಣೆ ಮಾಡ್ತಾ ಇರ್ತಾನೆ. ದೆನ್ ಎಕ್ಸಿತು ಅಂತಂದ್ರೆ ಕೆಲವೊಂದು ಪ್ರದೇಶದಲ್ಲಿ ಇರುವಂತಹ ಪ್ರಾಣಿಗಳು, ಪಕ್ಷಿಗಳು ಅಥವಾ ಸಸ್ಯಗಳು ಯಥೇಚ್ಛವಾಗಿ ಅಲ್ಲೇ ಇದು ಆಲ್ಮೋಸ್ಟ್ ಅಳಿವಿನಂಚಿಗೆ ಬಂದಾವಂತದಂದ್ರೆ, ಈಗ ಒಂದು ಅವುಗಳ ಸಂತತಿ ಒಳಗ ಒಂದ್ 2 ಅಥವಾ 3 ಅಷ್ಟೇ ಉಳ್ಕೊಂಡಿದ್ವು ಅಂದ್ರೆ ಅವುಗಳು ಅಲ್ಲೇ ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ, ಬೇರೆ ಬೇರೆ ಪ್ರಾಣಿಗಳು ಬಂದು ದಾಳಿ ಮಾಡಿ ಅವುಗಳನ್ನ ಅಲ್ಲಿ ಕೊಲ್ಲುವ ಮತ್ತು ಅವುಗಳ ಸಂತತಿಯನ್ನ ನಾಶ ಮಾಡುವ ಸಂದರ್ಭ ಇರ್ತದೆ. ಸೊ ಅವುಗಳ ಅತಿ ಕಡಿಮೆ ಸಂತತಿ ಇರುವಂತಹ ಆ ಪ್ರಾಣಿಗಳನ್ನ ಗುರುತಿಸಿ ಅವು ಇರುವಂತಹ ಸ್ಥಳದಿಂದ ಮತ್ತೆ ಬೇರೆ ಕಡೆ ಅಂದ್ರೆ ಬಾಹ್ಯ ಪ್ರದೇಶಗಳಿಗೆ ಸಾಗಿಸಿ ಅಲ್ಲಿ ಅವುಗಳನ್ನ ಸಂರಕ್ಷಣೆ ಮಾಡಿ ಅವುಗಳ ಸಂತತಿಗೆ ಹೆಚ್ಚು ಪ್ರೋತ್ಸಾಹ ಮತ್ತು ನೆರವನ್ನ ಒದಗಿಸಿಕೊಡ್ತಕ್ಕಂಥ ಆ ರೀತಿ ಪ್ರದೇಶಗಳಿದ್ರೆ ಅವುಗಳನ್ನ ಎಕ್ಸಿತು ಅಂತ ಕರಿತೀವಿ. ಎಕ್ಸಿತು ಅಂತಂದ್ರೆ ಈ ಮೂಲ ವಾಸಸ್ಥಾನದಲ್ಲಿ ಇರುವ ಪ್ರಭೇದಗಳನ್ನ ತಗೊಂಡು ಬಂದು ಮತ್ತೆ ಬೇರೆ ಕಡೆ ಅಂದ್ರೆ ಬಾಹ್ಯ ಪ್ರದೇಶಗಳಲ್ಲಿ ಅವುಗಳನ್ನ ಸಂಗ್ರಹಿಸಿ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಎಕ್ಸಿತು ಆಗಿರ್ತದೆ ಅಥವಾ ಬಾಹ್ಯ ನೆಲೆಯಾಗಿರ್ತದ. ಇದಕ್ಕ ಎಕ್ಸಾಂಪಲ್ ಅಂತ ಬಂದಾಗ ಜೂ ಇಸ್ ನಥಿಂಗ್ ಬಟ್ ಪ್ರಾಣಿ ಸಂಗ್ರಹಾಲಯ. ಇದರ ಜೊತೆಗೆ ಇಲ್ಲಿ ಬಾಟನಿಕಲ್ ಗಾರ್ಡನ್ಸ್ ಅಂತ ಬರ್ತವೆ, ಸಸ್ಯೋದ್ಯಾನಗಳು ಅಂತ, ಸಸ್ಯೋದ್ಯಾನಗಳು ಅಂತ. ಸೊ ಈ ಸಸ್ಯೋದ್ಯಾನ ಆಗಿರ್ಬೋದು, ಪ್ರಾಣಿ ಸಂಗ್ರಹಾಲಯ ಆಗಿರ್ಬೋದು, ಇವೆಲ್ಲ ಯಾವುದಕ್ಕೆ ಉದಾಹರಣೆ ಅಂತಂದ್ರೆ ಎಕ್ಸಿತು ಪ್ರದೇಶಗಳಿಗೆ ಉದಾಹರಣೆ. ನೆನ್ಪಿಟ್ಕೊಳ್ಳಕ್ ಸಾಧ್ಯ ಆಗಬೇಕು. ಅಂದ್ರೆ ಇಲ್ಲಿ ನೇರವಾಗಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ನಿಮಗೆ ಹೇಳ್ಬೋದು, ಆದ್ರೆ ರಾಷ್ಟ್ರೀಯ ಉದ್ಯಾನವನ ಇದು ಯಾವ ವ್ಯಾಪ್ತಿಯೊಳಗೆ ಬರ್ತದ ಅನ್ನೋದ್ರಲ್ಲಿ ಪ್ರಶ್ನೆ ಕೇಳ್ತಿರ್ತಾರೆ, ನೆನಪಿರ್ಲಿ. ಈ ಎಲ್ಲಾ ರಾಷ್ಟ್ರೀಯ ಉದ್ಯಾನವನಗಳು ಇವೆಲ್ಲಗಳು ಯಾವ ಬಯೋಡೈವರ್ಸಿಟಿ ಕನ್ಸರ್ವ್ ಏರಿಯಾಸ್ಗಳು ಮತ್ತೆ ಜೀವಿಧಾಮಗಳು ಅವು ಮತ್ತೆ ಬೇರೆ ಬರ್ತವೆ. ಅವುಗಳನ್ನ ಇಕಾಲಜಿ ಹೇಳ್ಕೊಂಡ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಬಟ್ ಈಗ ಇನ್ಸಿತು ಅಂದ್ರೇನು, ಎಕ್ಸಿತು ಅಂದ್ರೇನು, ಇವುಗಳು ಯಾವ ಒಂದು ಕಾಯ್ದೆ ಅನ್ವಯ ಜಾರಿ ಬಂದಿರೋದು 1972 ವೈಲ್ಡ್ ಪ್ರೊಟೆಕ್ಟ್ ಆಕ್ಟ್ ನ ಅಡಿ ಒಳಗೆ ಜಾರಿ ಬಂದಿರತಕ್ಕಂಥದ್ದು. ನಿಮಗೆ ಪ್ರಶ್ನೆ ಕೇಳ್ತಿರ್ತಾನೆ, ಈ ಕೆಳಗಿನ ಯಾವ ಪ್ರದೇಶ ಎಕ್ಸಿತುಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ, ಅಥವಾ ಈ ಕೆಳಗಿನ ಯಾವ ಪ್ರದೇಶ ಇನ್ಸಿತುಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಸೊ ಆ ರೀತಿ ಪ್ರಶ್ನೆ ಕೇಳಿದ್ರೆ ಇನ್ಮೇಲೆ ನೀವು ಗೆಸ್ ಮಾಡಿ ಆನ್ಸರ್ ಕೊಡ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆನಾ? ನೋಡ್ರಿ, ಈ ರೀತಿ ಏನಾದ್ರೂ ರಾಷ್ಟ್ರೀಯ ಉದ್ಯಾನವನ, ಅಭಯಾರಣ್ಯ, ಸಂರಕ್ಷಿತ ಅರಣ್ಯ ವಲಯ ಅಥವಾ ಪಕ್ಷಿಧಾಮ, ವನ್ಯಜೀವಿ ಧಾಮ ಅಂತ ಘೋಷಣೆ ಮಾಡಿ ಆ ವ್ಯಾಪ್ತಿಯೊಳಗ ಇದ್ದಂತಹ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ತಾರೆ. ಈ ರೀತಿ ಘೋಷಣೆ ಮಾಡಿದ್ರೆ ಆ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆಯನ್ನ ಮಾಡುವಂತಿಲ್ಲ, ಮಾನವನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಲಾಗಿರ್ತದ, ಜೊತೆಗೆ ಮಾನವನ ಚಟುವಟಿಕೆಗಳೇನಾಗಿರ್ತವೆ ನಿಯಂತ್ರಣಗೊಂಡಿರ್ತವೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಪ್ರಾಣಿಗಳು ವಾಸ ಮಾಡ್ಲಿಕ್ಕೆ ಯಾವುದೇ ತೊಂದರೆ ಆಗದೆ ಇರಲಿ ಅನ್ನುವಂತಹ ಕಾರಣಕ್ಕೆ ಈ ರೀತಿ ಘೋಷಣೆ ಮಾಡ್ತಾ ಇರ್ತಾನೆ. ಸೊ ಮುಂದಿನ ದಿನಮಾನಗಳಲ್ಲಿ ಇವೆಲ್ಲ ಏನಾಗ್ತವೆ, ಮತ್ತೆ ವಾದ ವಿವಾದಗಳು ಮತ್ತೆ ಗೊಂದಲಗಳು ಕ್ರಿಯೇಟ್ ಆಗಕ್ಕೆ ಸಾಧ್ಯ ಆಗಿರ್ತದೆ, ಅದನ್ನೆಲ್ಲ ಸೈಡ್ ಇರಲಿ. ಸೊ ಇಷ್ಟು ನೆನ್ಪಿಟ್ಕೊಳ್ರಿ. ಈಗ ಇಲ್ಲಿರುವಂತಹ ಪ್ರಶ್ನೆ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂತೇಳಿ. ಸೊ ಇಲ್ಲಿ ಕೇಳುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ಕೇಳಿದಾರೆ. ಅಂದ್ರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ಪ್ರಶ್ನೆ ಕೇಳಿದಾನೆ. ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಒಂದ್ ಸ್ವಲ್ಪ ಗಮನಿಸೋದಾದ್ರೆ ಫ್ರೆಂಡ್ಸ್, ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಕರ್ನಾಟಕದೊಳಗ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದಾವೆ ನಮ್ಗೆಲ್ರಿಗೂ ಗೊತ್ತದ, 5 ರಾಷ್ಟ್ರೀಯ ಉದ್ಯಾನವನ. ಎಷ್ಟು ಟೈಗರ್ ರಿಸರ್ವ್ ಕನ್ಸರ್ವ್ ಪ್ಲೇಸ್ಗಳಿದಾವೆ ಅಂತಂದ್ರೆ, ಅಂದ್ರೆ ಹುಲಿ ಸಂರಕ್ಷಿತ ತಾಣಗಳು ಎಷ್ಟಿದಾವೆ ಅಂತಂದ್ರೆ 5 ಹುಲಿ ಸಂರಕ್ಷಿತ ತಾಣಗಳಿದಾವೆ.
ಅವೆಲ್ಲ ಯಾವ ಮತ್ತೆ ಅದು ಚರ್ಚೆ ಮಾಡೋದು ಎಲ್ಲರೂ ನಿಮ್ಗೆ ಗೊತ್ತದ. ಆದ್ರೆ ನಾವಿಲ್ಲಿ ಕರ್ನಾಟಕದೊಳಗ ಮತ್ತು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರೋದು, ಕರ್ನಾಟಕದೊಳಗ 34 ವನ್ಯಜೀವಿ ಧಾಮಗಳಿದಾವೆ. ಜೊತೆಗೆ ಕರ್ನಾಟಕದಲ್ಲಿ ಒಂದು ಜೀವ ಸಂರಕ್ಷಿತ ವಲಯ ರಿಸರ್ವ್ ಅಂದ್ರೆ ಈ ಜೀವ ಸಂರಕ್ಷಿತ ಮೀಸಲು ಪ್ರದೇಶ ಒಂದಿದೆ. ಈ ಜೀವ ಸಂರಕ್ಷಿತ ಮೀಸಲು ಪ್ರದೇಶ ಅಂತ ಕರೀತಾರೆ, ಬಯೋಡೈವರ್ಸಿಟಿಕಲ್ ರಿಸರ್ವ್ ಏರಿಯಾ ಅಂತ ಕರೀತಾರೆ. ಜೀವ ಸಂರಕ್ಷಿತ ಮೀಸಲು ವಲಯ ಅಥವಾ ಮೀಸಲು ಪ್ರದೇಶಗಳಂತ ಬರ್ತವೆ. ಈ ಜೀವ ಸಂರಕ್ಷಿತ ಮೀಸಲು ಪ್ರದೇಶ ಅಂತ ಬಂದಾಗ ಈಗ ನೀಲಗಿರಿ ಜೀವ ಸಂರಕ್ಷಿತ ಮೀಸಲು ಪ್ರದೇಶ ಅಂತ ಇರ್ತದ. ಈ ಜೀವ ಸಂರಕ್ಷಿತ ಬಯೋ ಅಥವಾ ವಲಯ, ಈ ನೀಲಗಿರಿ ಏನೈತಲ್ಲ, ಇದು ಭಾರತದ ಮೊದಲ ಜೀವ ಸಂರಕ್ಷಿತ ಮೀಸಲು ವಲಯ. ಈ ಜೀವ ಸಂರಕ್ಷಿತ ಮೀಸಲು ವಲಯದ ವ್ಯಾಪ್ತಿಯೊಳಗೆ ಇವನ್ನು ನಾಗರಹೊಳೆ ಅಭಯಾರಣ್ಯನೂ ಕೂಡ ಬರ್ತದೆ. ಈ ನಾಗರಹೊಳೆ ಅಭಯಾರಣ್ಯ ಈ ನೀಲಗಿರಿ ಜೀವ ಸಂರಕ್ಷಿತ ಮೀಸಲು ವಲಯದೊಳಗೆ ಬರೋದ್ರಿಂದ ಕರ್ನಾಟಕದೊಳಗಿರುವ ಏಕೈಕ ಜೀವ ಸಂರಕ್ಷಿತ ಮೀಸಲು ವಲಯದ ಈ ಒಂದು ನಾಗರಹೊಳೆ ಬರೋದ್ರಿಂದ ನಾವೆಲ್ಲಿ ಗಮನಿಸಬೇಕು, ಕರ್ನಾಟಕದೊಳಗೆ ಒಂದು ಜೀವ ಸಂರಕ್ಷಿತ ಮೀಸಲು ವಲಯ ಇದೆ ಅಂತೇಳಿ. ದೆನ್ ಇನ್ನೊಂದು ನಾವೇನು ಗಮನಿಸಬೇಕು, ಭಾರತದೊಳಗೆ 4 ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್ಗಳಿದಾವೆ. ಈ ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್ಗಳು ಅಂತಂದ್ರೆ ಅರ್ಥ ಏನು? ಈಗ 4 ಬಯೋಡೈವರ್ಸಿಟಿಗಳ ಹಾಟ್ಸ್ಪಾಟ್ಸ್ ಅಂತಂದ್ರೆ ಈಗ ಪಶ್ಚಿಮ ಘಟ್ಟಗಳಿದಾವೆ, ದೆನ್ ಪೂರ್ವ ಹಿಮಾಲಯ ಇದೆ, ದೆನ್ ಇಂಡೋ ಬರ್ಮಾ ಲ್ಯಾಂಡ್ ಅದ, ದೆನ್ ಸುಂಡಾ ಲ್ಯಾಂಡ್ ಅದ. ನಾನು ಈ ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್ ನಲ್ಲಿ ಹೇಳೋ ಟೈಮ್ ವಿತ್ ಮ್ಯಾಥ್ ನಾನು ಚರ್ಚೆ ಮಾಡ್ತೀನಿ, ಈಗ ಜಸ್ಟ್ ನೆನ್ಪಿಟ್ಕೊಳ್ರಿ. ನಾನು ಯಾಕೆ ಇಲ್ಲಿ ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್ ಬಗ್ಗೆ ಹೇಳಿದ್ದೀನಿ ಅಂದ್ರೆ, 4 ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್ಗಳು ಭಾರತದೊಳಗಿದ್ದಾವೆ. ಒಂದು ಸುಂಡಾ ಲ್ಯಾಂಡ್ ನ ವ್ಯಾಪ್ತಿಯೊಳಗ ಅಂಡಮಾನ್ ಮತ್ತು ಅಂಡಮಾನ್ನ ಭಾಗ ಬರ್ತದ, ಮುಂದೆ ಇಂಡೋನೇಷಿಯಾ ಭಾಗ, ಅದು ಸುಂಡಾ ಲ್ಯಾಂಡ್. ದೆನ್ ಇಂಡೋ ಬರ್ಮಾ ಲ್ಯಾಂಡ್ ಅಂತ ಬರ್ತದೆ. ಇಂಡೋ ಬರ್ಮಾ ಲ್ಯಾಂಡ್ ಅಂದ್ರೆ ಈಗಿನ ಈ ಮಯನ್ಮಾರ್ ಮತ್ತು ಬರ್ಮಾ, ಈಗ ನಮ್ಮ ವ್ಯಾಪ್ತಿಯೊಳಗೆ ಏನದ ನೋಡ್ರಿ, ಈ ಈಶಾನ್ಯ ಭಾಗದ ಕೆಲವೊಂದು ರಾಜ್ಯಗಳು ಬರ್ಮಾಕ್ಕೆ ಸಂಬಂಧಪಟ್ಟ ಹಾಗೆ ಅದಿಷ್ಟು ಏನಾಗದ ಇಂಡೋ ಬರ್ಮಾ ಲ್ಯಾಂಡ್ ಅಂತಂದೇಳಿ ಅದೊಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ದೆನ್ ಪೂರ್ವ ಹಿಮಾಲಯದ ವ್ಯಾಪ್ತಿ ಬರ್ತದ, ಆ ಪೂರ್ವ ಹಿಮಾಲಯದ ವ್ಯಾಪ್ತಿನೂ ಕೂಡ ಭಾರತದ ಈ ಡೈವರ್ಸಿಟಿ ಹಾಟ್ಸ್ಪಾಟ್ ವ್ಯಾಪ್ತಿಯೊಳಗೆ ಬರ್ತದ. ಇನ್ನು ಮುಖ್ಯವಾಗಿ ಪಶ್ಚಿಮ ಘಟ್ಟಗಳು, ಈ ಪಶ್ಚಿಮ ಘಟ್ಟಗಳು ಕೂಡ ಏನಾಗಿದೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನ ವ್ಯಾಪ್ತಿಯೊಳಗೆ ಬರ್ತವೆ. ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯೊಳಗ ಕರ್ನಾಟಕನೂ ಇರೋದ್ರಿಂದ ಕರ್ನಾಟಕನೂ ಕೂಡ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನ ವ್ಯಾಪ್ತಿಯೊಳಗೆ ಬರ್ತದೆ. ನಾಳೆ ನಿಮಗೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ್ಯಾವ ರಾಜ್ಯಗಳು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನ ವ್ಯಾಪ್ತಿಯೊಳಗೆ ಬರ್ತಾವ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಿರ್ತಾನ. ಸೊ ಇಲ್ಲ ನೆಕ್ಸ್ಟ್ ಏನ್ ಪ್ರಶ್ನೆ ಕೇಳ್ತಾನ, ಕರ್ನಾಟಕದೊಳಗೆ ಎಷ್ಟು ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್ಗಳಿದಾವೆ ಅಂತ ಪ್ರಶ್ನೆ ಕೇಳ್ತಾನ. ಕರ್ನಾಟಕದೊಳಗೆ ಏಕೈಕ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇದೆ. ಸೊ ಇಷ್ಟು ನೆನ್ಪಿಟ್ಕೋಬೇಕು. ದೆನ್ ಇವಾಗ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ಬಂದಾಗ, ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದು ಪ್ರೆಸೆಂಟ್ ಎಲ್ಲಿದೆ ಅಂತಂದ್ರೆ ಕೊಡಗುದಲ್ಲಿ ಇದೆ. ಆಕ್ಚುಲಿ ಇದರ ವ್ಯಾಪ್ತಿ ಕೊಡಗು ಮತ್ತು ಮೈಸೂರು ವ್ಯಾಪ್ತಿಗೂ ಕೂಡ ಸಂಬಂಧಪಡ್ತದೆ. ಕೊಡಗು ಮತ್ತು ಮೈಸೂರು ಜಿಲ್ಲೆಯ ವ್ಯಾಪ್ತಿಗೂ ಕೂಡ ಸಂಬಂಧಪಡ್ತದ. ಬಟ್ ಮುಖ್ಯವಾಗಿ ಇದನ್ನ ಎಲ್ಲಿ ಗುರುತಿಸೋದು ಅಂತಂದ್ರೆ ಕೊಡಗು ನಾವು ಗುರುತಿಸ್ತೀವಿ. ಸೊ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇರೋದು ಕೊಡಗು. ಇದಕ್ಕೆ ರಾಷ್ಟ್ರೀಯ ಉದ್ಯಾನವನದ ಮಾನ್ಯತೆ ಸಿಕ್ಕಿದ್ದು 1988ರಲ್ಲಿ. ಅಂದ್ರೆ ಕರ್ನಾಟಕದಲ್ಲಿ ಇತ್ತೀಚೆಗೆ ರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಅದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಅದಾದ್ಮೇಲೆ ಈ ಒಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ 1999ರೊಳಗ ನೀಲಗಿರಿ ಮೀಸಲು ಜೀವ ವಲಯಕ್ಕೆ, ಜೀವ ಸಂರಕ್ಷಣಾ ವಲಯಕ್ಕೆ ಸೇರಿಸಲಾಯಿತು. ಸೊ ಇದು ಯಾವಾಗ ಅಂತಂದ್ರೆ 1999ರೊಳಗ. ದೆನ್ ಅದೇ 1999ರೊಳಗ ನಾಗರಹೊಳೆಯನ್ನ 37ನೇ ಹುಲಿ ಸಂರಕ್ಷಿತ ತಾಣವನ್ನಾಗಿ ಭಾರತದೊಳಗೆ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹುಲಿ ಸಂರಕ್ಷಿತ ತಾಣ ಎಷ್ಟರಲ್ಲಿ ಇದು 37ನೇ ಹುಲಿ ಸಂರಕ್ಷಿತ ತಾಣ ಎಲ್ಲಿದೆಪ್ಪ ಅಂತಂದ್ರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದೊಳಗಿದೆ. ನೆನಪಿಡಿ, ನಾಳೆ ನೀವು ಪ್ರಶ್ನೆ ಕೇಳಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ಈ ಕೆಳಗಿನ ಯಾವ ಪ್ರಾಣಿಯ ಸಂರಕ್ಷಣಾ ತಾಣವಾಗಿದೆ ಅಂತ ಕೂಡ ಕೇಳ್ತಿರ್ತಾನೆ, ಅಥವಾ ಈ ಕೆಳಗಿನ ಯಾವ ಸಂರಕ್ಷಣಾ ಮೀಸಲು ಪ್ರದೇಶವಾಗಿದೆ ಅಂತ ಕೂಡ ಕೇಳ್ತಿರ್ತಾನೆ. ಅದು ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶ. ಎಷ್ಟನೇ ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶ ಅಂತಂದ್ರೆ 37ನೇ ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶ. ಯಾವಾಗ ಆಯ್ಕೆ ಆಗಿದ್ದು 1999ರೊಳಗ. ಸೊ ನೀಲಗಿರಿ ಮೀಸಲು ಜೀವ ಸಂರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 1999. ಕರ್ನಾಟಕದಲ್ಲಿರುವಂತಹ ಇನ್ನಿತರ ರಾಷ್ಟ್ರೀಯ ಉದ್ಯಾನವನಗಳು ಬಂದಾಗ ದಟ್ ಈಸ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ 1974ರಲ್ಲಿ ರಾಷ್ಟ್ರೀಯ ಉದ್ಯಾನದ ಮಾನ್ಯತೆ ತಗೊಳ್ತು.
ಇದು ಪ್ರೆಸೆಂಟ್ ಎಲ್ಲಿದೆ ಅಂತಂದ್ರೆ ಚಾಮರಾಜನಗರದೊಳಗೆ ಇರ್ತಕ್ಕಂಥ ಚಾಮರಾಜನಗರ. ದೆನ್ ಎರಡನೇದು ಬಂಡೀಪುರ ಆದ್ಮೇಲೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದಕ್ಕೆ ಮಾನ್ಯತೆ ಸಿಕ್ಕಿದ್ದು 1974. ಪ್ರೆಸೆಂಟ್ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳಗದ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳಗದ, ನೆನಪಿರ್ಲಿ. ಇನ್ನು ಮೂರನೇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದನ್ನ 1987 ಮಾನ್ಯತೆ ಸಿಕ್ತು. ಇದು ಯಾವ ಜಿಲ್ಲೆ ಅಂತ ತಂದಾಗ ಚಿಕ್ಕಮಗಳೂರು ಜಿಲ್ಲೆ ಒಳಗ, ನೆನಪಿರ್ಲಿ. ದೆನ್ ನೆಕ್ಸ್ಟ್ ನಾಲ್ಕನೇದು ಅಂಶಿ ರಾಷ್ಟ್ರೀಯ ಉದ್ಯಾನವನ ಅಥವಾ ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ. ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ ಇದಕ್ಕೆ ಯಾವಾಗ ಮಾನ್ಯತೆ ಸಿಕ್ತು ಅಂದ್ರೆ 1987. ಇದು ಇರೋದಿಲ್ಲ ಅಂತಂದ್ರೆ ಪ್ರೆಸೆಂಟ್ ಉತ್ತರ ಕನ್ನಡ ಜಿಲ್ಲೆ ಒಳಗ, ಉತ್ತರ ಕನ್ನಡ ಜಿಲ್ಲೆ ಒಳಗದ, ನೆನಪಿರ್ಲಿ. ಇನ್ನು ಈ ಎಲ್ಲಾ ರಾಷ್ಟ್ರೀಯ ಉದ್ಯಾನವನಗಳು ಮತ್ತ ಪರ್ಟಿಕ್ಯುಲರ್ಲಿ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋಣ. ಇಲ್ಲಿ ಬಂಡೀಪುರದ ಬಗ್ಗೆ ಸ್ವಲ್ಪ ನೆನಪಿಟ್ಕೊಳ್ರಿ. ಈ ಬಂಡೀಪುರದೊಳಗ ಹರಿಯುವಂತಹ ನದಿ ಯಾವುದು ಅಂತ ಲಾಸ್ಟ್ ಟೈಮ್ ಪ್ರಶ್ನೆ ಕೇಳಿದ್ದ, ಅದನ್ನ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಇಲ್ಲಿ ಮೋಯಾರ್ ಎನ್ನುವಂತಹ ನದಿ ಹರಿತದ. ಈ ಮೋಯಾರನ್ನ ಕರ್ನಾಟಕದ ದಕ್ಷಿಣದ ಗಡಿ ಅಂತಂದ್ರೆ ಗುರುತಿಸ್ತೇವೆ. ನೆನಪಿರ್ಲಿ, ಮೋಯಾರ್ ನದಿಯನ್ನ ಕರ್ನಾಟಕದ ದಕ್ಷಿಣದ ಗಡಿ ಅಂತಂದ್ರೆ ಗುರುತಿಸ್ತೀವಿ. ಈ ಮೋಯಾರ್ ನದಿ ಬಂಡೀಪುರದೊಳಗ ಹರಿತದ. ಜೊತೆಗೆ ಬಂಡೀಪುರ ಮತ್ತು ನಾಗರಹೊಳೆ, ಬಂಡೀಪುರ ಮತ್ತು ನಾಗರಹೊಳೆ ಅಭಯಾರಣ್ಯಗಳನ್ನ ಪ್ರತ್ಯೇಕಿಸುವ ಅಥವಾ ಡಿವೈಡ್ ಮಾಡುವ ಜಲಾಶಯ ಯಾವುದು ಅಂತ ಬರ್ತದ, ದಟ್ ಈಸ್ ಕಬಿನಿ. ನೆನ್ಪಿಟ್ಕೊಳ್ಳಿ, ಕಬಿನಿ ಜಲಾಶಯ ಏನ್ ಮಾಡ್ತದ, ಬಂಡೀಪುರ ಮತ್ತು ನಾಗರಹೊಳೆ ಅಭಯಾರಣ್ಯವನ್ನ ಪ್ರತ್ಯೇಕಿಸುತ್ತೆ. ಇದು ಮುಂದೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದ, ನೆನ್ಪಿಟ್ಕೊಳ್ರಿ. ದೆನ್ ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದೊಳಗ ಸಾಕಷ್ಟು ಉಪನದಿಗಳು ಬರ್ತವೆ. ಈಗ ಕಾವೇರಿ ನದಿಯ ಪ್ರಮುಖ ಉಪನದಿಗಳಾಗಿರುವಂತಹ ಲಕ್ಷ್ಮಣ ತೀರ್ಥ ನದಿಗಳಾಗಿರ್ಬೋದು, ಈ ರೀತಿಯ ನದಿಗಳು ನಾಗರಹೊಳೆ ಒಳಗೆ ಬರ್ತದ. ದೆನ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದೊಳಗ ಇಲ್ಲಿ ಬರುವಂತಹ ಪ್ರಮುಖ ನದಿ ಅಂತಂದ್ರೆ ಕಾವೇರಿ ನದಿಯ ಉಪನದಿಯಾಗಿರುವಂತಹ ಸುವರ್ಣಮುಖಿ ಅಂತ ಬರ್ತದೆ. ಸುವರ್ಣಮುಖಿ, ಈ ಸುವರ್ಣಮುಖಿ ನದಿ ಇಲ್ಲಿ ಮುಖ್ಯವಾಗಿ ಹರಿತದ. ಈ ಸುವರ್ಣಮುಖಿ ನದಿ ಬನ್ನೇರುಘಟ್ಟ ವ್ಯಾಪ್ತಿಯೊಳಗೆ ಬರ್ತದ. ದೆನ್ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ನಿಮ್ಗೆಲ್ಲರೂ ಗೊತ್ತದ. ಇಲ್ಲಿ ಗಂಗಾ ಮೂಲ ಇದೆ. ಗಂಗಾ ಮೂಲ ಇರೋದ್ರಿಂದ ತುಂಗಾ, ಭದ್ರಾ ಮತ್ತು ನೇತ್ರಾವತಿ, ತುಂಗಾ, ಭದ್ರಾ ಮತ್ತು ನೇತ್ರಾವತಿ ನದಿಗಳು ಈ ಒಂದು ವ್ಯಾಪ್ತಿಗೆ ಬರ್ತವೆ. ಯಾವುದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಗೆ ಬರ್ತಾವ. ದೆನ್ ಅಂಶಿ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಗೆ ತುಂಬಾ ಫೇಮಸ್ ಇರುವಂತಹ ನದಿ ದಟ್ ಈಸ್ ಕಾಳಿ. ಕಾಳಿ ನದಿನೂ ಬರ್ತದ. ಇವನ್ ಇಲ್ಲಿ ಬಂಡೀಪುರ, ಅಂಶಿ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ, ಆಮೇಲೆ ನಾಗರಹೊಳೆ ಆಲ್ಮೋಸ್ಟ್ ಇಲ್ಲೇನದಪ್ಪ ಅಂದ್ರೆ ಟೈಗರ್ ಪ್ರಾಜೆಕ್ಟ್ ಅದ. ಭಾರತ ಕರ್ನಾಟಕದೊಳಗ ಕುದುರೆಮುಖ ಒಂದು ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಏನಪ್ಪಾ ಅಂದ್ರೆ ಇವೆಲ್ಲ ಟೈಗರ್ ರಿಸರ್ವ್ಡ್ ಏರಿಯಾಗಳಾಗಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂಶಿ ಅಥವಾ ದಾಂಡೇಲಿ ರಾಷ್ಟ್ರೀಯ ಉದ್ಯಾನದೊಳಗೆ ಕಂಡುಬರುವ ಪ್ರಮುಖ ಚಿರತೆ ಅಂತ ಬಂದಾಗ ಇಲ್ಲಿ ಕರಿ ಚಿರತೆ ಅಂತ ಬರ್ತದೆ. ಕರ್ನಾಟಕ ಚಿರತೆ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರೆ ಅದು ಕೂಡ ಈ ಅಂಶಿ ರಾಷ್ಟ್ರೀಯ ಉದ್ಯಾನವನ. ನೆನಪಲ್ಲಿ ಕರಿ ಚಿರತೆ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರೆ ಅದು ಅಂಶಿ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಸರಿಯಾಗಿ ಗಮನಿಸಿ. ಕೆಳಗಿನ ಯಾವುದು ಕರ್ನಾಟಕದಲ್ಲಿ ಅತ್ಯುನ್ನತ ಸ್ಥಾನ? ಎ ನಂದಿ ಬೆಟ್ಟಗಳು, ಬಿ ಮುಳ್ಳಯ್ಯನಗಿರಿ, ಸಿ ಬಿಳಿಗಿರಿ, ಡಿ ಮಲೆ ಮಹದೇಶ್ವರ ಬೆಟ್ಟ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ದ ಹೈಯೆಸ್ಟ್ ಪಾಯಿಂಟ್ ಇನ್ ಕರ್ನಾಟಕ? ನಂದಿ ಹಿಲ್ಸ್, ಮುಳ್ಳಯ್ಯನಗಿರಿ, ಬಿಳಿಗಿರಿ, ಮಲೆ ಮಹದೇಶ್ವರ ಹಿಲ್ಸ್ ಅಂತೇಳಿ. ಎಸ್, ಆದ್ಮೇಲೆ ಇಲ್ಲಿ ಗಮನಿಸ್ರಿ, ನಿಮ್ಗೆ ಗೊತ್ತದಾಗಿರ್ಬೋದು ಸರಿ ಉತ್ತರ ಯಾವುದು ಅಂತಂದ್ರೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತದ, ದಟ್ ಈಸ್ ಮುಳ್ಳಯ್ಯನಗಿರಿ ಬೆಟ್ಟ. ಯಾವುದು? ಮುಳ್ಳಯ್ಯನಗಿರಿ ಬೆಟ್ಟ ಚಂದ್ರದ್ರೋಣ ಪರ್ವತ ಶ್ರೇಣಿಯ ವ್ಯಾಪ್ತಿಯೊಳಗೆ ಇದು ಕೂಡ ಬರ್ತಕ್ಕಂಥದ್ದು. ಈ ಮುಳ್ಳಯ್ಯನಗಿರಿ ಬೆಟ್ಟ ಇದು ಎಲ್ಲಿ ಕಂಡು ಬರ್ತದ? ಚಿಕ್ಕಮಗಳೂರು ಜಿಲ್ಲೆ ಒಳಗ, ಹೌದಲ್ವಾ? ಇದು ಚಿಕ್ಕಮಗಳೂರು ಜಿಲ್ಲೆ ಒಳಗ ಕಂಡು ಬರ್ತದ. ಆದ್ಮೇಲೆ ಇಲ್ಲಿ ನೀವು ಗಮನಿಸಬೇಕು, ಈಗ ಇಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟ ಇದರ ಎತ್ತರ ಅಂತ ಬಂದಾಗ ಪ್ರೆಸೆಂಟ್ 1913 ಮೀಟರ್ಗಳಷ್ಟು ಎತ್ತರ ಇದೆ. ನೆನಪಲ್ಲಿರಲಿ, ಇದನ್ನ ಪ್ರಶ್ನೆ ಕೇಳೋದ ಸಾಧ್ಯತೆ ಇರ್ತದ. ಇಲ್ಲಿ ನಾವು ನೆನಪಿಟ್ಕೋಬೇಕು, 2014 KS ಕ್ಲಿಮ್ಸ್ ಒಳಗೆ ಒಂದು ಪ್ರಶ್ನೆ ಕೇಳಿದಾನೆ. ಏನ್ ಪ್ರಶ್ನೆ ಅಂದ್ರೆ, ಕರ್ನಾಟಕದಲ್ಲಿರುವಂತಹ ಕೆಲವೊಂದು ಪರ್ವತಗಳನ್ನು ಕೊಟ್ಟು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಕ್ರಮವಾಗಿ ಹೆಸರಿಸಿ ಅಂತ ಕೂಡ ಪ್ರಶ್ನೆ ಮಾಡಿದ್ದ. ಸೊ ಆ ದೃಷ್ಟಿಕೋನದೊಳಗೆ ಇನ್ನೊಂದಿಷ್ಟು ಕರ್ನಾಟಕದೊಳಗೆ ಕಂಡುಬರುವಂತಹ ಅತ್ಯಂತ ಎತ್ತರದ ಪರ್ವತಗಳು ಯಾವುವು ಅನ್ನೋದನ್ನ ನೋಡೋದಕ್ಕೆ ಪ್ರಯತ್ನ ಮಾಡೋಣ. ದೆನ್ ನೆಕ್ಸ್ಟ್ ಇಲ್ಲಿ ಅಂದ್ರೆ ಈ ಕರ್ನಾಟಕದೊಳಗ ಬಹುತೇಕ ಅತ್ಯಂತ ಎತ್ತರದ ಪರ್ವತಗಳೆಲ್ಲವೂ ಕಂಡು ಬರೋದಿಲ್ಲ ಅಂತಂದ್ರೆ ಅದು ಚಿಕ್ಕಮಗಳೂರಿನೊಳಗನೆ.
ಅಂದ್ರೆ ಈಗ ಮುಳ್ಳಯ್ಯನಗಿರಿ ಬೆಟ್ಟ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂತಹ ಬೆಟ್ಟ ಬೆಟ್ಟಗಳು ಅಂತ ಬಂದಾಗ ಇಲ್ಲಿ ನೆನಪಿರ್ಲಿ ಬಾಬಾ ಬುಡನಗಿರಿ ಬೆಟ್ಟ ಅಂತ ಬರ್ತದ. ಎರಡನೇದು ಕಲ್ಲತ್ತಗಿರಿ ಅಂತ ಬರ್ತದ, ಕಲ್ಲತ್ತಗಿರಿ ಬೆಟ್ಟ. ದೆನ್ ನೆಕ್ಸ್ಟ್ ಬಾಬಾ ಬುಡನಗಿರಿ, ಕಲ್ಲತ್ತಗಿರಿ, ಕುದುರೆಮುಖ. ದೆನ್ ನೆಕ್ಸ್ಟ್ ಕುದುರೆಮುಖ. ದೆನ್ ದೇವಿರಮ್ಮನ ಗುಡ್ಡ ಅಂತ ಬರ್ತದ, ದೇವಿರಮ್ಮನ ಗುಡ್ಡ. ಅದಾದ್ಮೇಲೆ ಇನ್ನೊಂದು ಗುಡ್ಡ ಬರ್ತದಲ್ಲಿ ಸ್ಕಂದಗಿರಿ ಅಂತ ಬರ್ತದ, ಸ್ಕಂದಗಿರಿ ಪರ್ವತ. ಇವೆಲ್ಲವೂ ನೋಡ್ರಿ, ಈ ಬಾಬಾ ಬುಡನಗಿರಿ 1894 ಮೀಟರ್, ಎಲ್ಲವೂ ಕ್ರಮವಾಗಿ ಇದಾವೆ, ನೆನ್ಪಿಟ್ಕೊಳಕ್ ತುಂಬಾ ಸುಲಭ ಆಗ್ತದೆ ನೋಡ್ರಿ. 93, ಇದು 1892, ದೆನ್ ನೆಕ್ಸ್ಟ್ 1817 ಮೀಟರ್ ನಲ್ಲಿ ಇದೆ. ಇದು 1751 ಮೀಟರ್ ನೊಳಗೆ ಇರ್ತಕ್ಕಂಥದ್ದು. ಸಾರಿ, ಸ್ಕಂದಗಿರಿ. ಇದನ್ನ ರುದ್ರಗಿರಿಯ ಬೆಟ್ಟ ಅಂತ ಕೂಡ ಕರೀತೇವೆ, ನೆನಪಲ್ಲಿ ರುದ್ರಗಿರಿ ಬೆಟ್ಟ ಅಂತ ಕೂಡ ಕರೀತೇವೆ. ಇವು ಕರ್ನಾಟಕದೊಳಗೆ ಕಂಡುಬರುವಂತಹ ಅತ್ಯಂತ ಎತ್ತರದ ಮೊದಲ 6 ಪರ್ವತಗಳು. ಈ ಮೊದಲ ಅತ್ಯಂತ ಎತ್ತರದ ಪರ್ವತಗಳು ಇವೆಲ್ಲವೂ ಕಂಡು ಬರಲಿಲ್ಲ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿನೇ ಕಂಡು ಬರ್ತವೆ. ಪರಿಣಾಮ ಚಿಕ್ಕಮಗಳೂರು ಜಿಲ್ಲೆಯನ್ನ ಕರ್ನಾಟಕದ ಅತ್ಯಂತ ಎತ್ತರದ ಜಿಲ್ಲೆ ಅಂತ ಕರಿತೀವಿ, ನೆನಪಲ್ಲಿ. ಕರ್ನಾಟಕದ ಅತ್ಯಂತ ಎತ್ತರದ ಜಿಲ್ಲೆ ಯಾವುದು ಅಂದ್ರೆ ದಟ್ ಈಸ್ ಚಿಕ್ಕಮಗಳೂರು. ಯಾಕೆಂದ್ರೆ ಇಲ್ಲಿ ಕರ್ನಾಟಕದ ಅತ್ಯಂತ ಎತ್ತರದ ಪ್ರದೇಶವಾಗಿರೋದ್ರಿಂದ ಮುಳ್ಳಯ್ಯನಗಿರಿ ಇಲ್ಲೇ ಕಂಡು ಬರುತ್ತದಲ್ಲ. ಪರಿಣಾಮ ಚಿಕ್ಕಮಗಳೂರನ್ನ ಕರ್ನಾಟಕದ ಅತ್ಯಂತ ಎತ್ತರದ ಪರ್ವತ ಜೊತೆಗೆ ಅತ್ಯಂತ ಎತ್ತರದ ಜಿಲ್ಲೆ ಅಂತ ಕರಿತೀವಿ, ನೆನಪಲ್ಲಿ. ಜೊತೆಗೆ ಈ ಬಾಬಾ ಬುಡನಗಿರಿ, ಕಲ್ಲತ್ತಗಿರಿ, ಕುದುರೆಮುಖ, ದೇವಿರಮ್ಮನ ಗುಡ್ಡ, ರುದ್ರಗಿರಿ, ಈ ಎಲ್ಲಾ ಬೆಟ್ಟಗಳು ಇದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಕಂಡು ಬರೋದ್ರಿಂದ ಸೊ ಇದು ಅತ್ಯಂತ ಎತ್ತರದ ಜಿಲ್ಲೆ. ಜೊತೆಗೆ ಈ ಶಿವಮೊಗ್ಗ ಜಿಲ್ಲೆಯ ಭೀಮೇಶ್ವರ ಕಣಿವೆ ಅಂತ ಬರ್ತದೆ, ನೆನಪಲ್ಲಿ. ಶಿವಮೊಗ್ಗ ಜಿಲ್ಲೆಯ ಭೀಮೇಶ್ವರ ಕಣಿವೆ ಅಂತ ಬರ್ತದ. ಈ ಭೀಮೇಶ್ವರ ಕಣಿವೆ ಕರ್ನಾಟಕದೊಳಗ ಅತ್ಯಂತ ತಗ್ಗಾದ ಪ್ರದೇಶ ಅಥವಾ ತಗ್ಗಾದ ಕಣಿವೆಯಾಗಿದ್ದು ಇದು ಶಿವಮೊಗ್ಗ ಜಿಲ್ಲೆಯೊಳಗಿದೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಪರಿಣಾಮ ಈ ಶಿವಮೊಗ್ಗ ಜಿಲ್ಲೆಯನ್ನ ಕರ್ನಾಟಕದ ಅತ್ಯಂತ ತಗ್ಗಾದ ಜಿಲ್ಲೆ ಅಂತ ಕರಿತೀವಿ, ನೆನಪಲ್ಲಿ. ಅತ್ಯಂತ ಎತ್ತರದ ಜಿಲ್ಲೆ ಚಿಕ್ಕಮಗಳೂರು, ಅತ್ಯಂತ ತಗ್ಗಾದ ಜಿಲ್ಲೆ ಶಿವಮೊಗ್ಗ. ಇವೆರಡು ನೆನಪಿಟ್ಕೊಡ್ರಿ. ಶಿವಮೊಗ್ಗ ಜಿಲ್ಲೆಯೊಳಗ ಕೊಡಚಾದ್ರಿ ಪರ್ವತ ಅಂತ ಬರ್ತದೆ. ದೆನ್ ನೆಕ್ಸ್ಟ್ ಬೇರೆ ಬೇರೆ ಪರ್ವತಗಳು, ಪ್ರಮುಖ ಪರ್ವತಗಳು ಕರ್ನಾಟಕದೊಳಗೆ ಕಂಡು ಬರೋದು ಅಂತ ಬಂದಾಗ ನೆನಪಲ್ಲಿ ಇಲ್ಲಿ ಪುಷ್ಪಗಿರಿ ಪರ್ವತ ಅಂತ ಬರ್ತದ, ಪುಷ್ಪಗಿರಿ ಪರ್ವತ. ಆಮೇಲೆ ಬ್ರಹ್ಮಗಿರಿ ಪರ್ವತ ಅಂತ ಬರ್ತವೆ. ಈ ಪುಷ್ಪಗಿರಿ, ಬ್ರಹ್ಮಗಿರಿ ಪರ್ವತಗಳು ಇವೆರಡು ಕಂಡು ಬರೋದು ಕೊಡಗು ಜಿಲ್ಲೆಯೊಳಗ, ನೆನಪಲ್ಲಿ. ಇದೇ ಇತ್ತೀಚಿನ ಈ ಒಂದು 2 ಪೇಪರ್ಗಳ ಹಿಂದೆ ಕೇಳಿದ್ದ ನೋಡ್ರಿ. ಬ್ರಹ್ಮಗಿರಿ ಪರ್ವತ ಅಥವಾ ಬ್ರಹ್ಮಗಿರಿ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದ. ಬ್ರಹ್ಮಗಿರಿ ಪರ್ವತ ಅಥವಾ ಬ್ರಹ್ಮಗಿರಿ ವನ್ಯಜೀವಿ ಧಾಮ ಇದು ಕೊಡಗು ಜಿಲ್ಲೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಿ ಕಂಡಂಗಾಯ್ತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದೇ ಬ್ರಹ್ಮಗಿರಿ ಪರ್ವತದೊಳಗನೆ ಕಾವೇರಿ ನದಿ ಹುಟ್ಟೋದು, ನೆನಪಲ್ಲಿ. ದೆನ್ ಪುಷ್ಪಗಿರಿ, ಬ್ರಹ್ಮಗಿರಿ ಅಂತಂದ್ರೆ ಕೊಡಗು. ದೆನ್ ನೆಕ್ಸ್ಟ್ ಇನ್ನ ಒಂದಿಷ್ಟು ಆಪ್ಷನ್ ಇದೆ ನೋಡಿದ್ರಾಗ. ಈ ಮಲೆ ಮಹದೇಶ್ವರ ಬೆಟ್ಟ ಅಂದ್ರೆ ಇದು ಎಲ್ಲಿ ಕಂಡು ಬರ್ತದ? ಚಾಮರಾಜನಗರ ಜಿಲ್ಲೆಯೊಳಗೆ ಕಂಡು ಬರ್ತದ. ದೆನ್ ನಂದಿ ಬೆಟ್ಟ ಅಂದ್ರೆ ಇದನ್ನು ಕೂಡ ಒಂದ್ಸಲ ಪ್ರಶ್ನೆ ಮಾಡಿದ್ನ. ನಂದಿ ಬೆಟ್ಟ ಅಥವಾ ನಂದಿ ದುರ್ಗ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಳಗೆ ಕಂಡು ಬರ್ತದ, ಚಿಕ್ಕಬಳ್ಳಾಪುರ ಜಿಲ್ಲೆ. ದೆನ್ ನೆಕ್ಸ್ಟ್ ಬಿಳಿಗಿರಿ ರಂಗನ ಬೆಟ್ಟ ಅಂತ ಕೇಳಿದ್ರೆ, ಬಿಳಿಗಿರಿ ರಂಗನ ಬೆಟ್ಟ. ಈ ಬಿಳಿಗಿರಿ ರಂಗನ ಬೆಟ್ಟ ಮತ್ತು ನಂದಿ ಬೆಟ್ಟ ಇವೆರಡು ಸೇಮ್ ಹೈಟ್, 1492 ಮೀಟರ್ಗಳಷ್ಟು ಎತ್ತರ ಇದಾವೆ ಎರಡು. ನಂದಿ ಬೆಟ್ಟನು 1492, ಬಿಳಿಗಿರಿ ರಂಗನ ಬೆಟ್ಟನು ಕೂಡ 1492 ಮೀಟರ್ ಎತ್ತರ ಇದಾವ. ನಂದಿ ಬೆಟ್ಟ ಕಂಡು ಬರೋದು ಚಿಕ್ಕಬಳ್ಳಾಪುರ, ಬಿಳಿಗಿರಿ ರಂಗನ ಬೆಟ್ಟ ಕಂಡು ಬರೋದು ಚಾಮರಾಜನಗರ. ಇವೆರಡನ್ನ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ದೆನ್ ನೆಕ್ಸ್ಟ್ ಈ ನಂದಿ ಬೆಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳ್ತಾರೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕಂಡುಬರುವ ಅತ್ಯಂತ ಎತ್ತರದ ಬೆಟ್ಟ ಅಂದ್ರೆ ದಟ್ ಈಸ್ ನಂದಿ ಬೆಟ್ಟ. ಕರ್ನಾಟಕದ ಉತ್ತರದಲ್ಲಿ ಕಂಡುಬರುವ ಅತ್ಯಂತ ಎತ್ತರದ ಬೆಟ್ಟ ಅಂದ್ರೆ ನರಗುಂದ ಬೆಟ್ಟ ಅಂತ ಬರ್ತದ, ನೆನಪಲ್ಲಿ. ಕರ್ನಾಟಕದ ಉತ್ತರದ ಭಾಗದಲ್ಲಿ ಕಂಡುಬರುವ ಅತ್ಯಂತ ಎತ್ತರದ ಬೆಟ್ಟ ಅಂದ್ರೆ ನರಗುಂದ ಬೆಟ್ಟ. ದೆನ್ ಕರ್ನಾಟಕದಲ್ಲಿ ಕಂಡುಬರುವ ಅತ್ಯಂತ ಎತ್ತರದ ಬೆಟ್ಟ ಅಂತಂದ್ರೆ ಅದು ಮುಳ್ಳಯ್ಯನಗಿರಿ ಪರ್ವತ. ಸೊ ಇದು ಕರ್ನಾಟಕದ ಅತ್ಯಂತ ಎತ್ತರದ ಪ್ರದೇಶಗಳಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇತ್ತೀಚೆಗೆ ಹುಲಿಗಳ ಸಾವುಗಳಿಗೆ ಸಂಬಂಧಿಸಿದಂತೆ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ? ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಮಧ್ಯಪ್ರದೇಶ್, ಡಿ ಉತ್ತರಾಖಂಡ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್ ಟಾಪ್ಸ್ ಇನ್ ದ
In tiger deaths in the recent times, which of the following state tops in tiger deaths in the recent times? A. Karnataka, B. Tamil Nadu, C. Madhya Pradesh, D. Uttarakhand. D. Uttarakhand. ಎಸ್ ಆದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ನೀವು ಗಮನಿಸಿ, ಇಲ್ಲಿ ಹುಲಿಗಳ ಸಾವುಗಳಿಗೆ ಸಂಬಂಧಪಟ್ಟಾಗಿದೆ. ನೀವು ಹುಲಿಗಳ ಜನಗಣತಿಗೆ ಅನುಗುಣವಾಗಿ ಅತಿ ಹೆಚ್ಚು ಹುಲಿಗಳು ಎಲ್ಲಿದ್ದಾವೆ, ಅತಿ ಕಡಿಮೆ ನೋಡ್ರಿ, ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು, ಭಾರತದಲ್ಲಿ ಎಷ್ಟು ಈಗ ಪ್ರೆಸೆಂಟ್ ಹುಲಿಗಳಿದಾವೆ, ಅವುಗಳೆಲ್ಲವರ ಮೇಲೆ ನೀವು ಓದಿಕೊಂಡಿದ್ರಿ. ಆದ್ರೆ ಅವನು ಏನ್ ಪ್ರಶ್ನೆ ಕೇಳಿದ ಅಂದ್ರೆ ಈ ಹುಲಿಗಳ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿದ್ದ. ನೆನಪಿರ್ಲಿ, ಇತ್ತೀಚೆಗೆ ಈ ಒಂದು ವರದಿ ಪ್ರಜಾವಾಣಿ ಪತ್ರಿಕೆ ಒಳಗ ವರದಿಯಾಗಿತ್ತು. ಆಗಸ್ಟ್ 2020 ಸಂದರ್ಭದೊಳಗ ಈ ಒಂದು ವರದಿ ಪ್ರಜಾವಾಣಿ ಪತ್ರಿಕೆ ಒಳಗ ಆಗಿತ್ತು. ಸೊ ಅದನ್ನ ಇಟ್ಕೊಂಡು ಆಗಿನ ಸಂದರ್ಭದೊಳಗೆ ಏನ್ ಮಾಡಿದ, ಈ RSI 2020 ಒಳಗೆ ಇಂದ ಪ್ರಶ್ನೆ ಕೇಳಿದಾನೆ ಈ ಹುಲಿಗಳ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ PSI ಮತ್ತು PC ಗೆ ಓದ್ತಾ ಇರೋರು ಸ್ವಲ್ಪ ಪ್ರಜಾವಾಣಿ ಪೇಪರ್ಗಳನ್ನ ಹೆಚ್ಚು ಗಮನಿಸೋದಕ್ಕೆ ಸಾಧ್ಯ ಆಗ್ಬೇಕು ನೋಡ್ರಿ. ಅಲ್ಲಿಂದ ನೇರವಾದಂತಹ ಪ್ರಶ್ನೆಗಳು ಹಾಗೆ ಕೇಳಿಬಿಟ್ಟಿರ್ತಾರೆ. ಈಗ ಹುಲಿ ಗಣತಿಗೆ ಸಂಬಂಧಪಟ್ಟ ಹಾಗೆ, ಹುಲಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ಅದಕ್ಕೆ ಹುಲಿ ಯೋಜನೆ ಡಿಟೇಲ್ ಆಗಿ ಚರ್ಚೆ ಮಾಡ್ತೇವೆ. ಈಗ ಜಸ್ಟ್ ಹುಲಿಗಳ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆ ಮಾಡೋಣ. ಇಲ್ಲಿ ಹುಲಿಗಳ ಸಹಜ ಸಾವು ಅಂತ ಬಂದಾಗ, ಹುಲಿಗಳ ಸಹಜ ಸಾವು ಅಂತ ಬಂದಾಗ ಇಲ್ಲಿ ನೆನಪಿರ್ಲಿ ಫ್ರೆಂಡ್ಸ್, ಭಾರತದೊಳಗ 2005ರಲ್ಲಿ ಅಂದ್ರೆ ಇದೇ ಹುಲಿ ಸಂರಕ್ಷಣಾ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿ ತಗೊಂಡು ಬಂದು 2005ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ NTCA ಯನ್ನ ಸ್ಟಾರ್ಟ್ ಮಾಡಿದ್ರು. NTCA ಅಂತಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತಂದ್ರೆ ಕನ್ಸರ್ವೇಷನ್ ಅಥಾರಿಟಿ ಅಂತಂದೇಳಿ ಪ್ರಾರಂಭ ಮಾಡಿದ್ರು. ಈ ಕನ್ಸರ್ವೇಷನ್ ಅಥಾರಿಟಿ ಅಂದ್ರೆ ಏನು? ರಾಷ್ಟ್ರೀಯ ಹುಲಿಗಳ ಸಂರಕ್ಷಣಾ ಪ್ರಾಧಿಕಾರ ಅಂತಂದೇಳಿ. ರಾಷ್ಟ್ರೀಯ ಹುಲಿಗಳ ಸಂರಕ್ಷಣಾ ಪ್ರಾಧಿಕಾರ ಇದು ಎಷ್ಟರಲ್ಲಿ ಪ್ರಾರಂಭ ಆಯಿತು ಅಂದ್ರೆ 2005ರಲ್ಲಿದೆ. ಈ ಇದರ ಕೇಂದ್ರ ಕಚೇರಿ ಇರೋದು ಮುಖ್ಯವಾಗಿ ನೆನಪಿರಲಿ, NTCA ನ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಬೆಂಗಳೂರು. NTCA ನ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಬೆಂಗಳೂರು. ಇದರ ಕೆಲಸ ಏನಪ್ಪಾ ಅಂತಂದ್ರೆ ಹುಲಿಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ರೆಡಿ ಮಾಡ್ತಕ್ಕಂಥದ್ದು. ಸೊ ಹುಲಿಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಸಮುದಾಯದ ಸಹಭಾಗಿತ್ವದ ಜೊತೆಗೆ ಸರ್ಕಾರದ ನಿಯಮಗಳಿಗೆ ಅನುಗುಣವಾಗಿ ಮತ್ತು ಹುಲಿ ಸಂರಕ್ಷಣೆಗೆ ಸರ್ಕಾರ ಕೈಗೊಳ್ಳಬಹುದಾದಂತಹ ಕ್ರಮಗಳ ಕುರಿತು ಸಲಹೆಗಳನ್ನ ಕೊಡ್ತಿರ್ತದ. ಸೊ ಇದರ ವರದಿ ಅನ್ವಯ, NTCA ವರದಿಯ ಅನ್ವಯ ಭಾರತದೊಳಗ ಸುಮಾರು 8 ವರ್ಷಗಳಲ್ಲಿ 750 ಹುಲಿಗಳು ತೀರ್ಕೊಂಡಿದ್ದಾವೆ ಅನ್ನೋದ್ರ ಬಗ್ಗೆ ವರದಿಯನ್ನು ನೀಡ್ತಿದ್ರು. 8 ವರ್ಷಗಳಲ್ಲಿ ಎಷ್ಟು ಹುಲಿಗಳು? 850 ಹುಲಿಗಳು ತೀರ್ಕೊಂಡಿದ್ದಾವೆ ಅನ್ನೋದ್ರ ಬಗ್ಗೆ ವರದಿಯನ್ನು ನೀಡಿತು. ಅವುಗಳಲ್ಲಿ ಮುಖ್ಯವಾಗಿ ಈ ಸಹಜ ಸಾವುಗಳಿಂದ ಸುಮಾರು 390ಕ್ಕೂ ಹೆಚ್ಚು ಹುಲಿಗಳು, ಇನ್ನು ಉಳಿದಂತಹ ಹುಲಿಗಳೇನಾಗಪ್ಪ ಅಂತಂದ್ರೆ ಅವಘಡಗಳಿಂದಾಗಿ ಮರಣವನ್ನು ಹೊಂದಿವೆ ಅಂತಂದೇಳಿ ಇವರು ವರದಿಯನ್ನು ನೀಡಿದರು. ಸೊ ಇಲ್ಲಿ ಅವಘಡಗಳಿಂದ ಅಥವಾ ಸಹಜ ಸಾವು ಅಂತ ಬಂದಾಗ, ಸಹಜ ಸಾವು ವಯೋಮಿತಿಯಿಂದ ಆಗಿರ್ಬೋದು, ಸ್ವಾಭಾವಿಕವಾಗಿರ್ಬೋದು, ಸತ್ತಿರ್ಬೋದು, ಸಮಸ್ಯೆ ಇಲ್ಲ. ಆದ್ರೆ ಇನ್ನುಳಿದಂತಹ ಹುಲಿಗಳ ಸಾವು ಇದೆಯಲ್ಲ, ಇದು ತುಂಬಾ ಮುಖ್ಯವಾಗಿ ಗಮನಿಸಬೇಕಾಗ್ತಕ್ಕಂಥದ್ದು. ಇಲ್ಲಿ ಬೇಟೆ ಆಡೋದಾಗಿರ್ಬೋದು ಅಥವಾ ಸಫಾರಿ ಹೋದಂತಹ ಸಂದರ್ಭದೊಳಗಾಗಿರ್ಬೋದು, ಇಲ್ಲ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿಯೊಳಗ ವೇಗವಾಗಿ ವಾಹನಗಳ ಚಲಾವಣೆ ಆಗಿರ್ಬೋದು, ಇಂಥವನ್ನೆಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅವಘಡಗಳಿಂದಾಗಿ ಇನ್ನು ಉಳಿದ ಹುಲಿಗಳು ಸತ್ತಿದಾವೆ ಅನ್ನೋದ್ರ ಬಗ್ಗೆ ಇದು ವರದಿಯನ್ನು ನೀಡಿತು. ಈ ರೀತಿಯನ್ನು ವರದಿ ನೀಡಿದಾಗ ಅತಿ ಹೆಚ್ಚು ಹುಲಿಗಳು ತೀರ್ಕೊಂಡಿದ್ವು ಅಂತಂದ್ರೆ ಮಧ್ಯಪ್ರದೇಶದೊಳಗ 173 ಹುಲಿಗಳು ತೀರ್ಕೊಂಡಿದ್ದಾವೆ ಅಂತಂದೇಳಿ ವರದಿಯನ್ನ ನೀಡುತ್ತಿದೆ. ಅಂದ್ರೆ NTCA ವರದಿಯ ಪ್ರಕಾರ ಭಾರತದಲ್ಲಿ ಹುಲಿಗಳ ಸಹಜ ಸಾವು ಅಥವಾ ಅತಿ ಹೆಚ್ಚು ಹುಲಿಗಳು ಸತ್ತಿರುವ ಅಂಶಗಳು ಹೆಚ್ಚಾಗಿ ಬೆಳಕಿಗೆ ಬಂದಿದ್ದೆಲ್ಲಿ ಅಂತಂದ್ರೆ ಮಧ್ಯಪ್ರದೇಶದೊಳಗ 173. ಇದಾದ್ಮೇಲೆ ನೆಕ್ಸ್ಟ್ 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ 101 ಹುಲಿಗಳು ತೀರ್ಕೊಂಡಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡುತ್ತಿದೆ. ಯಾವುದು? NTCA. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಹುಲಿಗಳ ಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಇದನ್ನ NTCA ವರದಿಯನ್ನು ನೀಡಿತು. ಸೊ ಅತಿ ಹೆಚ್ಚು ಹುಲಿಗಳ ಸಾವು ಎಲ್ಲಿ ಸಂಭವಿಸಿದೆ ಅಂತಂದ್ರೆ ಮಧ್ಯಪ್ರದೇಶದೊಳಗ 173, ಮಹಾರಾಷ್ಟ್ರದಲ್ಲಿ 101 ಹುಲಿಗಳು
ಸಹಜ ಸಾವಿಗೆ ಒಳಗಾಗಿರ್ತಕ್ಕಂಥದ್ದು. ಇದಿಷ್ಟು ಹುಲಿಗಳ ಸಾವುಗಳಿಗೆ ಸಂಬಂಧಪಟ್ಟಾಗ ಮಾಹಿತಿ. ಇದನ್ನ ಇಟ್ಕೊಂಡು ನಮಗೆ ಮುಂದೆ ಏನ್ ಪ್ರಶ್ನೆ ಕೇಳಬಹುದು ಅಂದ್ರೆ NTCA ಮೇಲೆ ಪ್ರಶ್ನೆ ಕೇಳ್ತಿರ್ತಾನ ನೆನಪಲ್ಲಿ. NTCA ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತಂದೇಳಿ. ಇದರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಇದು ಡಿಸೆಂಬರ್ 2005 ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಡಿಸೆಂಬರ್ 2005 ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿ ತಗೊಂಡು ಬಂದು 2006ರಿಂದ ಭಾರತದೊಳಗ ಹುಲಿ ಜನಗಣತಿಯನ್ನ ಪ್ರಾರಂಭ ಮಾಡಲಾಯಿತು. ನೆನಪಿಲ್ಲ, ಹುಲಿ ಗಣತಿ ಅಥವಾ ಹುಲಿ ಜನಗಣತಿ ಅಂತಾನೆ ಪದ ಬಳಕೆ ಆಗ್ಯದ. ಸೊ ಹುಲಿ ಜನಗಣತಿ ಪ್ರಾರಂಭವಾಗಿದ್ದು 2006ರಿಂದ. 2006 ಆದ್ಮೇಲೆ ಪ್ರತಿ 4 ವರ್ಷಗಳಿಗೊಂದ್ಸರ್ತಿ ಭಾರತದೊಳಗ ಹುಲಿ ಜನಗಣತಿಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಇತ್ತೀಚೆಗೆ ಹುಲಿ ಗಣತಿ ವರದಿ ಬಂದಿದ್ದು ಅಂತ ಬಂದಾಗ ನೋಡ್ರಿ, 2006 ನಂತರ ಇದುವರೆಗೆ ಭಾರತದೊಳಗೆ ಎಷ್ಟು ಹುಲಿ ಗಣತಿಗಳಾಗ್ಯಾವ ಅಂತಂದ್ರೆ 4 ಹುಲಿ ಗಣತಿಗಳಾಗ್ಯಾವೆ. 2006, 2010, 2014, 2018. ಈ 2018ರ ಹುಲಿ ಗಣತಿಯ ಪ್ರಕಾರ ಪ್ರೆಸೆಂಟ್ ಭಾರತದೊಳಗ ಎಷ್ಟು ಹುಲಿಗಳಿದಾವೆ ಅಂತಂದ್ರೆ 2967 ಹುಲಿಗಳಿದಾವೆ. ಈ 2967 ಹುಲಿಗಳಲ್ಲಿ ಅತಿ ಹೆಚ್ಚು ಹುಲಿಗಳು ಅಂತ ಬಂದಾಗ ಮಧ್ಯಪ್ರದೇಶ 526 ಹುಲಿಗಳು. ಇದಾದ್ಮೇಲೆ ಕರ್ನಾಟಕ ಅತಿ ಹೆಚ್ಚು 524 ಹುಲಿಗಳನ್ನು ವರದಿಯನ್ನ ನೀಡಿದೆ. ಸೊ ಇಲ್ಲಿ ನಾವು ಇಷ್ಟು ನೆನ್ಪಿಟ್ಕೋಬೇಕು. ಇನ್ನೊಂದು ನೆನ್ಪಿಟ್ಕೊಡ್ರಿ, ಹುಲಿ ಯೋಜನೆ ಬಗ್ಗೆ ಮುಂದಿನ ತರಗತಿಯಲ್ಲಿ ಮುಂದೆ ಏನಾದ್ರು ಪ್ರಶ್ನೆ ಬಂದ್ರೆ ಟೋಟಲ್ ಹುಲಿ ಯೋಜನೆಯಿಂದ ಹಿಡ್ಕೊಂಡು ಹುಲಿ ಸಂರಕ್ಷಿತ ತಾಣಗಳು ಅವೆಲ್ಲವನ್ನ ಡಿಟೈಲ್ ಆಗಿ ಮಾಹಿತಿ ಕೊಡ್ತೀನಿ. ಜಸ್ಟ್ ಇವಾಗ ಇಷ್ಟು ಮಾತ್ರ ನೆನ್ಪಿಟ್ಕೊಡ್ರಿ. ಭಾರತದೊಳಗ ಹುಲಿ ಜನಗಣತಿ ಯಾವಾಗ ಪ್ರಾರಂಭ ಆಯ್ತು? 2006 1972 ವೈಲ್ಡ್ ಲೈಫ್ ಪ್ರೊಟೆಕ್ಟಿಂಗ್ ಆಕ್ಟ್ ಇವಕ್ಕೆ ಯಾವಾಗ ತಿದ್ದುಪಡಿ ತಗೊಂಡು ಬಂದ್ರು ಅಂದ್ರೆ 2006 ತಗೊಂಡು ಬಂದ್ರು. ಅಲ್ಲಿಂದ ಹುಲಿ ಜನಗಣತಿ ಪ್ರಾರಂಭವಾಯ್ತು. ಇದುವರೆಗೆ ಭಾರತದೊಳಗ 4 ಹುಲಿ ಜನಗಣತಿಗಳಾಗ್ಯಾವ. ಕೊನೆಯ ಹುಲಿ ಜನಗಣತಿ ಆಗಿದ್ದು 2018. ಅದರ ಪ್ರಕಾರ ಭಾರತದೊಳಗೆ 1967, ಮಧ್ಯಪ್ರದೇಶ ಅತಿ ಹೆಚ್ಚು 526, ಎರಡನೇ ಸ್ಥಾನದಲ್ಲಿ ಕರ್ನಾಟಕ 524. ಇಷ್ಟು ನೆನಪಿಟ್ಕೊಳ್ಳಕ್ಕೆ ಸಾಧ್ಯ ಆಗಿರ್ಬೇಕು. ಇವತ್ತು ಒಂದು 4ರಿಂದ 5 ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳನ್ನ ಕಂಡುಕೊಳ್ಳಕ್ಕೆ ಸಾಧ್ಯ ಆಗಿತ್ತು. ಆದ್ಮೇಲೆ ಮುಂದಿನ ತರಗತಿಯಲ್ಲಿ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಡಿಸ್ಕಷನ್ ಅನ್ನ ಮುಂದುವರಿಸ್ತೀನಿ. ಇವತ್ತು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇಕಾಲಜಿಯಿಂದನೂ ತಗೊಂಡಿದ್ದೆ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಜಾಗ್ರಫಿಯಿಂದನೂ ಕೂಡ ತಗೊಂಡಿದ್ದೆ. ಇನ್ನ ಮುಂದಿನ ತರಗತಿಯಲ್ಲಿ ಇನ್ನು ಡಿಟೇಲ್ ಆಗಿ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಸೊ ಇದುವರೆಗೆ ಈ ನನ್ನ ಕ್ಲಾಸ್ ಅನ್ನ ಅವಲೋಕಿಸಿ ಉತ್ತಮವನ್ನ ಬೆಂಬಲ ನೀಡಿರುವ ತಮಗೆಲ್ಲರಿಗೂ ಒಳ್ಳೆಯದಾಗ್ಲಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಚಾನಲ್ ಅನ್ನ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡೋದ್ರ ಮೂಲಕ ಇಲ್ಲಿ ಬರುವಂತಹ ಮಾಹಿತಿಯನ್ನ ಇನ್ನು ಹೆಚ್ಚಿನ ಅಭ್ಯರ್ಥಿಗಳಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗಲಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಸುರಕ್ಷಿತವಾಗಿರಿ. ಗುಡ್ ನೈಟ್, ಟೇಕ್ ಕೇರ್.